सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ಧ್ಯಾಯೇ. ಸ್ಥಿತಿಯಲ್ಲಿ ಜೀವಿ ಒಂದು ಆನಂದಾನುಭವವನ್ನ ಹೊಂದುತ್ತೆ. ಆದ್ರಿಂದಲೇ ಅಂಥ ಒಂದು ಸ್ಥಿತಿ ಅಂದ್ರೆ ಆ ನಿದ್ದೆ ಅನ್ನುವ ಸ್ಥಿತಿಯನ್ನ ಪದೇ ಪದೇ ಹಂಬಲಿಸುತ್ತೆ. ಅದರಲ್ಲಿ ವಿಶೇಷವಾಗಿ ಮನಸ್ಸಿಗೆ ಘಾಸಿಯಾಗಿದ್ದಾಗ, ನೋವಾಗಿದ್ದಾಗ, ರೋಗ ರುಜಿನಗಳಿದ್ದಾಗ, ಶರೀರದ ಬಾಧೆ ಇದ್ದಾಗ ಒಂದು ಒಳ್ಳೆ ನಿದ್ದೆ ಬರಬಾರ್ದಾ ಅಂತ ಹಂಬಲಿಸುತ್ತೆ. ಆ ಒಳ್ಳೆ ನಿದ್ದೆಗೋಸ್ಕರ ಅದೇನ್ ಮಾಡುತ್ತೆ, ಔಷಧಿಯನ್ನ ಅಥವಾ ಬೇರೆ ಬೇರೆದನ್ನ ಆಶ್ರಯಿಸಿಕೊಳ್ಳುತ್ತೆ. ಆದರೆ ಆ ಸ್ಥಿತಿಯಲ್ಲಿ ಅಂದ್ರೆ ಆ ಪ್ರಾಜ್ಞಾ ಅನ್ನುವ ಸ್ಥಿತಿ, ಅದಕ್ಕೆ ಯಾಕೆ ಪ್ರಾಜ್ಞಾ ಅಂತ ಹೆಸರು ಅಂದ್ರೆ ಆ ಸ್ಥಿತಿಯಲ್ಲೇ ಅದು ದೇವಿಯ ಅಥವಾ ಪರಬ್ರಹ್ಮದ ಜೊತೆಯಲ್ಲಿ ಒಂದಾಗಿರುತ್ತೆ. ಆದರೆ ಅದು ಆ ಸ್ಥಿತಿಯ ಆನಂದಾಮೃತ ಅನ್ನೋದು ಗೊತ್ತಿಲ್ಲ. ಆದ್ರೆ ಆನಂದ ಅನ್ನೋದು ಗೊತ್ತಿದೆ, ಅಂಥ ಆನಂದ ಬೇಕು ಅನ್ನೋದು ಗೊತ್ತಿದೆ. ಆದರೆ ಪ್ರಪಂಚಕ್ಕೆ ಹೊರಗೆ ಆಗಿಬಿಟ್ಟಾಗ, ಪ್ರಪಂಚೋನ್ಮುಖರಾಗ್ಬಿಟ್ಟಾಗ ಆಗ ಏನಾಗುತ್ತೆ, ನನ್ನ ಮಗು, ನನ್ನ ಮನೆ, ನನ್ನ ಆಸ್ತಿ ನನ್ನದು ಅನ್ನೋ ಭಾವ ಬಂದ್ಬಿಟ್ಟಾಗ, ಎಲ್ಲಿ ಸುಷುಪ್ತಿಯಲ್ಲಿ ಏನೂ ಇಲ್ಲ ಅಲ್ವಾ, ಶರೀರನೇ ಇಲ್ಲ. ಸುಷುಪ್ತಿಯಲ್ಲಿ ಶರೀರನೇ ಇಲ್ಲ. ಶರೀರ ಇದ್ರೆ ಆ ಶರೀರಕ್ಕೆ ಸಂಬಂಧಿಸಿದ ನಾನು ನನ್ನದು ಅನ್ನುವಂಥ ಭಾವ. ಆ ಭಾವನೆ ಇಲ್ಲದೆ ಇದ್ದಾಗ ಏನಿರುತ್ತೆ, ಕೇವಲ ಆನಂದಮಯ. ಆದರೆ ಅದೇ ಹೊರಮುಖ ಆದ ತಕ್ಷಣ ನಾನು ನನ್ನದು ಅಂತ ಬಂದಾಗ ಆ ಬಂಧಕ್ಕೆ ಒಳಗಾಗಕ್ಕದು ಇಷ್ಟಪಡುತ್ತೆ. ಅದನ್ನ ಮೀರಿದ ನೆಲೆಯಲ್ಲಿ ಇದು ಅನುಭವಿಸಿದ ಆ ಸುಖ ಯಾವಾಗ ಇದು ಬಂಧಗಳು ಬಾಧೆ ಕೊಡುತ್ತೆ, ಶರೀರ ಬಾಧೆ ಕೊಡುತ್ತೆ, ಬಂಧುಗಳು ಬಾಧೆ ಕೊಡ್ತಾರೆ, ನಮ್ಮ ಒಡಹುಟ್ಟಿದವರು ಬಾಧೆ ಕೊಡ್ತಾರೆ, ಅಥವಾ ನಮ್ಮಿಂದ ಬಂದವರು ಬಾಧೆ ಕೊಡ್ತಾರೆ, ಆಗ ತಿರ್ಗಾ ಆ ಸ್ಥಿತಿ ಬೇಕು ಅಂತ ಹಂಬಲಿಸುತ್ತೆ. ಅಂದ್ರೆ ಆ ಪ್ರಾಜ್ಞಾ ಅನ್ನುವ ಸ್ಥಿತಿ ಅದು ಕೇವಲ ಲೋಕದ ನೆಲೆಯಲ್ಲಿ ಅದು ಭಾವಿಸಿಕೊಂಡಿದೆ. ಆದರೆ ಅದನ್ನೂ ಮೀರಿದ ನೆಲೆಯಲ್ಲಿರುವಂಥ ಆನಂದ ಇದೆಯಲ್ಲ, ಅದನ್ನ ಪಡೆದು ಬಿಟ್ಟಾಗ, ಯಾವುದು ತುರಿಯ ಮತ್ತು ಸರ್ವಾವಸ್ಥಾವರ್ಜಿತ ಅನ್ನುವ ಸ್ಥಿತಿಯನ್ನ ಪಡೆದಾಗ ಏನಪ್ಪ ಇದೆ ಅಂತ ಹೇಳಿದ್ರೆ, ಅವನಿಗೆ ಶರೀರ ಇದೆ, ಶರೀರಕ್ಕೆ ಸಂಬಂಧಪಟ್ಟಂತ ಎಲ್ಲ ಬಂಧು ಬಾಂಧವರಿದ್ದಾರೆ, ಆಸ್ತಿ ಅಂತಸ್ತುಗಳಿದೆ, ಎಲ್ಲ ಇದೆ, ಎಲ್ಲವನ್ನೂ ನೋಡ್ತಿರ್ತಾನೆ. ಆದರೆ ಅಲ್ಲಿ ಅವನಿಗೆ ಇದು ನಾನು, ಇದು ನನ್ನದು ಎನ್ನುವ ಬಂಧ ಎನ್ನುವ ಭಾವ ಇರಲ್ಲ. ಆದ್ರಿಂದಲೇ ಇದನ್ನೇ ಸರ್ವಾವಸ್ಥಾ ವಿವರ್ಜಿತ ಅನ್ನುವಾಗ ಭಗವದ್ಗೀತೆಯಲ್ಲಿ ಹೇಳುವಂತ ಗಚ್ಚನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಆಲಪನ್ ಪ್ರಲಪನ್ ಎಲ್ಲ ಮಾಡ್ತಿರ್ತಾನೆ. ನಮ್ಮಂತೆ ನೋಡ್ತಾನೆ, ನಮ್ಮಂತೆ ಮಾತಾಡ್ತಾನೆ, ನಮ್ಮಂತೆ ಇರ್ತಾನೆ, ಊಟ ಎಲ್ಲ ಮಾಡ್ತಿರ್ತಾನೆ. ಆದ್ರೆ ಅವನು ಯಾವುದೋ ನೆಲೆಯಲ್ಲಿ ಅಂದ್ರೆ ಸದಾ ಕಾಲದಲ್ಲಿ ಆ ಪ್ರಾಜ್ಞ ಸ್ಥಿತಿಯಲ್ಲೇ ಇರ್ತಾನೆ. ಅಂದ್ರೆ ಭಗವಂತನ ದಿವ್ಯ ಸಾನ್ನಿಧ್ಯದ ಒಂದು ಅನುಭವದೊಳಗೆ ಅವನು ತನ್ನನ್ನು ತಾನು ಕೂಡಿಸ್ಕೊಂಡಿರ್ತಾನೆ. ಆದ್ರಿಂದ ಅದಕ್ಕೆ ನಾವು ನಿನ್ನೆ ದಿವಸ ಹೇಳಿಕೊಂಡಿದ್ದೇನು, ಅಲ್ಲಿ ಶುದ್ಧ ತಿಳಿ ನಿರ್ವಿಚಾರ ವೈಶಾರದ್ಯ. ಎಷ್ಟು ತಿಳಿ ಅಂದ್ರೆ ಅಲ್ಲಿ ಬೇರೆ ಯಾವುದೇ ಒಂದು ಕಲ್ಮಶದ ಒಂದು ಅಣುವು ಕೂಡ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಥ ಸ್ಥಿತಿ ಅಲ್ಲಿ ಏನಿದೆ, ಅಧ್ಯಾತ್ಮ ಪ್ರಸಾದ. ಪ್ರಸನ್ನ ಪ್ರಸನ್ನ ಪ್ರಸನ್ನ. ಎಂಥ ಪ್ರಸನ್ನತೆ, ಅಧ್ಯಾತ್ಮ ಪ್ರಸನ್ನತೆ. ಅಧ್ಯಾತ್ಮ ಅಂದ್ರೆ ಯಾವುದೋ ಒಂದು ದೇವರ ವಿಷಯ ಮಾತಾಡ್ಬಿಡೋದು, ಅನುಭವಿಸದೇ ಇರೋದಲ್ಲ, ಅಥವಾ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋದು ಅಲ್ಲ, ಚಪ್ಪಾಳೆ ತಟ್ಟಿ ಭಜನೆ ಮಾಡ್ಬಿಡೋದು ಅಷ್ಟೇ ಅಧ್ಯಾತ್ಮ ಅಲ್ಲ. ಅಧ್ಯಾತ್ಮ ಅಂದ್ರೆ ಏನು, ಆತ್ಮನಲ್ಲಿ ಅಂತ. ಅಂದ್ರೆ ಅಧಿ ಎನ್ನುವ ಪ್ರತ್ಯಯಕ್ಕೆ, ಅಧಿ ಎನ್ನುವ ಶಬ್ದಕ್ಕೆ ಅಲ್ಲಿ ಅಂತ ಅರ್ಥ. ಅಂದ್ರೆ ಅದರ ಒಳಗಡೆ, ಆತ್ಮನೊಳಗಡೆ ಅವನು ಲೀನ ಆಗ್ಬಿಟ್ಟಿದ್ದಾಗ, ಎಲ್ಲವೂ ಆತ್ಮಮಯವೇ ಆಗ್ಬಿಟ್ಟಿದ್ದಾಗ, ನಾವು ನಿನ್ನೆ ನೋಡಿದ್ವಲ್ಲ, ಸಮುದ್ರ ಅಂತ ಆಗ್ಬಿಟ್ಟ ಮೇಲೆ ಅಲ್ಲಿ ಗಂಗೆ ಯಾವುದು, ಗೋದಾವರಿ ಯಾವುದು, ನರ್ಮದೆ ಯಾವುದು, ಸಿಂಧು ಯಾವುದು, ಎಲ್ಲ ಸಮುದ್ರ. ಆ ರೀತಿಯಲ್ಲಿ ಆತ್ಮನಲ್ಲಿ ಒಂದಾಗಿ ಬಿಟ್ಟಿದ್ದಾಗ ಅದೇನಾಗಿರುತ್ತೆ, ಯಾವ ಒಂದು ಭಾವ ಇಟ್ಟುಕೊಳ್ಳದೆ ಪ್ರಸನ್ನವಾದ ನೆಲೆಯಲ್ಲಿ ಇರುತ್ತೆ. ಅದನ್ನ ಅಲ್ಲಿ ಆಗ್ಲೂ ಪ್ರಜ್ಞೆ ಅನ್ನೋದಿದೆ,
ಅಲ್ಲಿನ ಪ್ರಜ್ಞೆಯನ್ನ ಏನಂತಾರೆ, ಋತಂಭರ ಪ್ರಜ್ಞಾ ಅಂತಾರೆ ಅನ್ನುವುದನ್ನ ನಾವು ನಿನ್ನೆ ನೋಡ್ಕೊಂಡಿದ್ವಿ. ಹಾಗೆ ಆ ದೇವಿ ಈಗ ಇದು ದೇವಿಯ ಯಾವುದು ಪಂಚಕೃತ್ಯ ಪರಾಯಣವರೆಗೆ ನಾವು ಹೇಳ್ಕೊಂಡಿದ್ವಿ. ಚಂದ್ರವಿದ್ಯಾ, ಮನುವಿದ್ಯಾ, ಚಂದ್ರವಿದ್ಯಾ, ಚಂದ್ರಮಂಡಲ ಮಧ್ಯಗ ಇಂದ ಇದೆಲ್ಲ ಚಂದ್ರವಿದ್ಯೆ ಅಂತ. ಇನ್ನು ಪಂಚಕೃತ್ಯ ಪರಾಯಣವರೆಗೆ ಚಂದ್ರವಿದ್ಯೆನೆ. ಆ ಚಂದ್ರವಿದ್ಯೆಯ ದೇವಿಯ ಸ್ವರೂಪವನ್ನ ಹೇಳ್ತಾ ಯಾವ ಪಂಚ 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 ಅಂತ ಹೇಳುತ್ತಿರುವ ಪಂಚಕೋಶಗಳು, ತಾಯಿಯ ಪಂಚಕೋಶ, ಪಂಚಜ್ಞಾನೇಂದ್ರಿಯ, ಪಂಚಭೂತ, ಪಂಚತನ್ಮಾತ್ರ, ಪಂಚಪ್ರಾಣ, ಆ ಪಂಚಗಳಿಗೆ ಯಾರು ಚೈತನ್ಯ ಸ್ವರೂಪಿಣಿಯಾಗಿದ್ದಾಳೋ ಅವಳು ಹೊರಬಂದಾಗ ಅದು ಪ್ರೇತವಾಗಿಯೋ, ಅವಳು ಪ್ರವೇಶ ಮಾಡಿದಾಗ ಅದು ಬ್ರಹ್ಮಸ್ವರೂಪವಾಗಿಯೋ ಇರುತ್ತೆ ಅನ್ನುವ ತತ್ವ. ಅದೆಲ್ಲವೂ ಕೂಡ ಏನು, ಚಂದ್ರವಿದ್ಯಾ. ಆ ಚಂದ್ರವಿದ್ಯಾಗೆ ಸೇರಿಕೊಂಡು ನಾವು ಅದು ಚಿನ್ಮಯಿ, ಪರಮಾನಂದ, ವಿಜ್ಞಾನ ಘನರೂಪಿಣಿ ಎಲ್ಲ ಹೇಳಿಕೊಂಡು ಬಂದಿದ್ದೇವಲ್ವಾ. ಆ ಜಾಗದಲ್ಲೇ ಧ್ಯಾನಧ್ಯಾತೃಧ್ಯೇಯ ರೂಪ, ಧರ್ಮಾಧರ್ಮ ಇವೆಲ್ಲವೂ ಕೂಡ ಯಾವ ಚಂದ್ರಮಂಡಲ, ಚಂದ್ರವಿದ್ಯಾ ಅನ್ನುವುದರೊಳಗೆ ಬರ್ತಾ ಇದೆ. ಈಗ ಅದೇ ತಾಯಿ ಏನ್ ಮಾಡ್ತಾ ಇದ್ದಾಳೆ, ಸೃಷ್ಟಿಕರ್ತ್ರಿ ಆಗಿದ್ದಾಳೆ. ಸೃಷ್ಟಿಕರ್ತ್ರಿ ಆದಾಗ ಅವಳ ಹೆಸರೇನಿದೆ, ಬ್ರಹ್ಮರೂಪ. ಅವಳಿಗೆ ರೂಪ ಏನಿದೆ, ಫಸ್ಟ್ ರೂಪ ಏನು, ಬ್ರಹ್ಮರೂಪ. ಹೆಸರೇನು, ಬ್ರಹ್ಮ. ಆದ್ರಿಂದ ಸೃಷ್ಟಿಕರ್ತ್ರಿ ಬ್ರಹ್ಮ ರೂಪ. ಸೃಷ್ಟಿಯನ್ನ ಮಾಡ್ತಾಳೆ ಅನ್ನುವಾಗ ನಾವು ಮೊದಲಿಂದ ಹೇಳಿಕೊಂಡು ಬಂದಿರೋದೇನು, ಸೃಷ್ಟಿ ಮಾಡಬೇಕಾದ್ರೆ ಆರಂಭದಲ್ಲಿ ಅವಳು ಈ ಬಿಂದು ಚಕ್ರದಿಂದ ಹೊರಡ್ತಾಳೆ ಅಂದ್ವಲ್ಲ, ಅಲ್ಲಿ ಅವಳಿಗೆ ಈ 3 ಚಕ್ರಗಳು ಪ್ರಧಾನ. ಯಾವುದು, ನಾವು ಮೊದಲೇ ನೋಡಿಕೊಂಡಿರುವಂತೆ ತ್ರೈಲೋಕ್ಯ ಮೋಹನ, ಆಮೇಲೆ ಸರ್ವಾಶ ಪರಿಪೂರಕ, ಆಮೇಲೆ ಸರ್ವ ಸಂಕ್ಷೋಭಣ. ಈ 3 ಇದ್ದರೆ ಸೃಷ್ಟಿ ಮಾಡಕ್ಕಾಗದು. ಆದ್ರಿಂದ ಈ 3 ಚಕ್ರಗಳಲ್ಲಿ ತಾಯಿ ವ್ಯಾಪಿಸಿಕೊಂಡಿದ್ದು ಅವಳೇನು ಮಾಡ್ತಾಳೆ, ಸೃಷ್ಟಿ ಎಂಬ ಕೆಲಸವನ್ನ ಮಾಡ್ತಾಳೆ. ಹಾಗೆ ಅವಳು ಸೃಷ್ಟಿ ಅನ್ನುವ ಕೆಲಸವನ್ನ ಮಾಡುವಾಗ ಅವಳಿಗೆ ರೂಪ ಏನು, 4 ಮುಖ ಇತ್ಯಾದಿ ರೂಪ. ಅದನ್ನೇ ನಾವಿಲ್ಲಿ ಬ್ರಹ್ಮಾಣಿ ರೂಪಧಾರಿಣಿ ಕೌಶಾಂಬ ಕ್ಷರಿಕೆ ದೇವಿ ಅಂತ ಹೇಳ್ತೀವಲ್ವೇ. ಆದ್ರಿಂದ ಅವಳು ಹೇಗಿರ್ತಾಳಲ್ಲಿ, ಹಂಸವಾಹನಿಯಾಗಿರ್ತಾಳೆ, 4 ಮುಖವನ್ನ ಹೊಂದಿರ್ತಾಳೆ, ಅಕ್ಷಮಾಲೆಯನ್ನ, ಕಮಂಡಲುವನ್ನ ಎಲ್ಲ ಅದೇ ನಾವು ನಾರಾಯಣಿ ಸ್ತುತಿಯಲ್ಲಿ ನೋಡೋದು, ಅದನ್ನ ಇಟ್ಕೊಂಡಿರ್ತಾಳೆ. ಅದರಿಂದ ಆ ರೂಪದಲ್ಲಿದ್ದಾಳೆ. ಆಗ ಅವಳಿಗೆ ಹೆಸರೇನು, ಬ್ರಹ್ಮ. ಆದರೆ ಇಲ್ಲಿ ಬ್ರಹ್ಮಾಣಿ, ಬ್ರಹ್ಮನ ಶಕ್ತಿ, ಆದ್ರಿಂದ ಬ್ರಹ್ಮಾಣಿ ರೂಪ ಧಾರಿಣಿ ಎಂಬುದಾಗಿ ಹೇಳೋದು. ಆದ್ರಿಂದ ಈಗ ಅವಳು ಈ ಸೃಷ್ಟಿಯನ್ನ ಮಾಡಬೇಕಾದ್ರೆ ಸೃಷ್ಟಿಗೆ 3 ಯಾವುದು, ತ್ರೈಲೋಕ್ಯ ಮೋಹನ, ಸರ್ವಾಶ ಪರಿಪೂರಕ ಮತ್ತೆ ಸರ್ವ ಸಂಕ್ಷೋಭಣ. ಈ 3 ವ್ಯಾಪಿಸಿಕೊಂಡು ದೇವಿ ಈ ಸೃಷ್ಟಿ ಎನ್ನುವ ಕೆಲಸವನ್ನ ಮಾಡ್ತಾಳೆ. ಅದರಲ್ಲಿ ಈ ಸರ್ವ ತ್ರೈಲೋಕ್ಯ ಮೋಹನ ಅಂದಾಗ ಪ್ರಕಟ ಯೋಗಿನಿ ಅಂತ ನಾವು ಹೇಳ್ಕೊಂಡ್ವಿ. ಆ ಪ್ರಕಟ ಯೋಗಿನಿಯರು ಯಾರ್ಯಾರು, ಅವರ ಹೆಸರೇನು ಅಂತ ಹೇಳಿದ್ರೆ, ಮೊದಲನೆಯದು ಕಾಮಾಕರ್ಷಿಣಿ, ಆಮೇಲೆ ಬುದ್ಧ್ಯಾಕರ್ಷಿಣಿ, ಆಮೇಲೆ ಅಹಂಕಾರಾಕರ್ಷಿಣಿ, ಶಬ್ದಾಕರ್ಷಿಣಿ, ಸ್ಪರ್ಶಾಕರ್ಷಿಣಿ, ರೂಪಾಕರ್ಷಿಣಿ, ರಸಾಕರ್ಷಿಣಿ, ಗಂಧಾಕರ್ಷಿಣಿ, ಅವೆಲ್ಲ ಪ್ರಕಟ ಯೋಗಿನಿಯರು. ಅವಳಿಗೆ ಮೊದಲಿಗೆ ಕಾಮ ಬಂತು. ಏನಂತ, ನಾನು ತುಂಬಾ ಆಗಬೇಕು, ಹಾಗೆ ನಾನು ತುಂಬಾ ಆಗಬೇಕು ಅಂತ ಬಂದ ನಂತರ ಆ ಕಾಮ ಎನ್ನುವುದು ಬಂದ ತಕ್ಷಣನೇ ಏನಾಯ್ತು, ಯಾ ದೇವಿನ ಅಲ್ಲೂ ನಾವು ನೋಡ್ತೀವಿ ನೋಡಿ, ಯಾ ದೇವಿ ಸರ್ವಭೂತೇಶು ವಿಷ್ಣು ಮಾಯೇತಿ ಶಬ್ದಿತ. ಕಾಮ ಬಂದ ತಕ್ಷಣ ಮಾಯಾಸ್ವರೂಪಿಣಿಯಾಗಿ, ಅಂದ್ರೆ ಈ ಕಾಮಸ್ವರೂಪಿಣಿಯಾಗಿ ಆದ್ಲು. ಆಮೇಲೆ ಯಾ ದೇವಿ ಸರ್ವಭೂತೇಶು ಬುದ್ಧಿ ರೂಪೇಣ ಅಲ್ವೇ, ಅಂದ್ರೆ ಆ ಬುದ್ಧಿ ರೂಪವಾಗಿ ಅದನ್ನೇ ನಾವು ಏನ್ ಹೇಳ್ತೇವೆ, ಮಹತ್ತತ್ವ. ಇದನ್ನ ಚಿತ್ರ ಕಲ್ಪನೆ ಮಾಡ್ಕೊಳ್ಬೇಕು. ಅನೇಕ ಬಾರಿ ಸೃಷ್ಟಿಯನ್ನ ನಾವು ಹೇಳ್ತಾ ಇರೋದೆ, ನಿಮಗೆ ನಾನು ಹೇಳ್ತೀನಿ ಪದೇ ಪದೇ, ಭಾರ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ಇದನ್ನ ಗಟ್ಟಿ ಮಾಡ್ಕೊಂಡಾಗ್ಲೇ ನಾವು ಈ ಶರೀರದ ಬಂಧದಿಂದ ಬಿಡುಗಡೆ ಹೊಂದಕ್ಕೆ ಸಾಧ್ಯ ಆಗೋದು. ಈ ಶರೀರ ಬಿಟ್ಟಿ ದೊರಕಿಲ್ಲ, ಅದನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಬೇಕು. ಇನ್ನು ಮತ್ತೆ ತಿರ್ಗ ಸಿಕ್ಕುತ್ತೆ ಅಂತ ಗ್ಯಾರಂಟಿ ಇಲ್ಲ, ಮತ್ತೆ ಮಾನವ ಶರೀರನೇ ಸಿಕ್ಕುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅದಕ್ಕೋಸ್ಕರ ಇರುವಾಗಲೇ ಕಷ್ಟ ಅಂತಾದ್ರೂ ಕೂಡ ಬಲದಿಂದ ಈ ಸೃಷ್ಟಿಯಲ್ಲಿ ಎಲ್ಲಿ ನಾವಿದ್ದೇವೆ ಅನ್ನುವ ಪ್ರಶ್ನೆಯನ್ನ ಮಾಡಿಕೊಂಡ್ರೆ, ಅದಕ್ಕೋಸ್ಕರ ಈ ಸೃಷ್ಟಿಯನ್ನ ಅಷ್ಟು 1000 ಸಲ ಹೇಳೋದು. ಆದ್ರಿಂದ ಎಲ್ಲ ಪರಮಾತ್ಮಮಯ.
ಆ ಪರಮಾತ್ಮನನ್ನ ನೀವು ದೇವ ಅನ್ನಿ, ದೇವಿ ಅನ್ನಿ, ಸುಬ್ರಹ್ಮಣ್ಯ ಅನ್ನಿ, ಷಣ್ಮುಖ ಅನ್ನಿ, ಗಣಪ ಅನ್ನಿ, ಸ್ಕಂದ ಅನ್ನಿ, ಯಾವ ಹೆಸರಿಂದ ಕರೀತೀರಿ, ಅಥವಾ ಶಿವ ಅನ್ನಿ, ದೇವಿ ದುರ್ಗಿ ಅನ್ನಿ, ಚಂಡಿ ಅನ್ನಿ, ಚಾಮುಂಡಿ, ಏನ್ ಹೆಸರಿಂದ ಬೇಕಾದ್ರೆ ಕರೀರಿ, ಆದ್ರೆ ಇರುವುದು ಒಂದೇ ತತ್ವ. ಆ ಒಂದು ತತ್ವನೇ ಈಗ ಏನಾಯ್ತು, ಕಾಮರೂಪ ಆಯ್ತು. ಏನಂತ ಕಾಮ ಅಂದ್ರೆ ಬಹುಶ್ಯಾಮ್, ನಾನು ತುಂಬಾ ಆಗಬೇಕು. ಈಗ ಬಹುಶ್ಯಾಮ್ ಅಂದಾಗ ಈ ಬಹುಗಳು ಯಾರು? ಬಹುಗಳು ಯಾರು? ದೇವಿನೇ. ಆದ್ರಿಂದ ಈಗ ನಾನು ಅಂತ ನಾನು ಹೇಳ್ಕೊಳ್ಳೋದು ಯಾರು? ದೇವಿನೇ. ಆದ್ರಿಂದಲೇ ಇದನ್ನ ನಾನು ಅಂತ ನಾನು ಭಾವಿಸಿಕೊಂಡಿರೋದೇ ಮೊಟ್ಟ ಮೊದಲನೆಯ ದೋಷ. ಅವಿದ್ಯಾ ಅನ್ನೋದು ಅದೇ ದೊಡ್ಡದು, ಅವಿದ್ಯಾ. ಆದ್ರಿಂದ ದೇವಿ ಕಾಮರೂಪಿಣಿಯಾದ್ಲು. ಅದಾದ ತಕ್ಷಣದಲ್ಲೇ ಬಂದಿದ್ದೇನು, ಈಗ ನಾವು ನೋಡಿದ್ವಲ್ಲ ಪ್ರಾಜ್ಞಾ ಮತ್ತೆ ತುರೀಯ ಅಲ್ಲಿ ಹೇಳಿದ್ವಲ್ಲ, ಅಲ್ಲಿ ಏನಾಗಿದ್ದಾಳೆ? ಶುದ್ಧ ಜ್ಞಾನ ಸ್ವರೂಪ ಅಂತ ಹೇಳಿದ್ವಿ. ನಿರ್ವಿಚಾರ ವೈಶಾರದ್ಯ ಅಂದ್ರೆ ಎಷ್ಟು ಶುದ್ಧ, ಶಾರದ ತಿಳಿ, ವೈಶಾರದ್ಯಾಯ ವಿಶೇಷವಾದ ತಿಳಿ. ಅಂಥ ತಿಳಿ ಜ್ಞಾನ ಇದೆಯಲ್ಲ, ಆ ಋತಂಭರ ಪ್ರಜ್ಞಾ, ಅದನ್ನ ಸತ್ವ, ಮಹತ್ಸತ್ವ ಅಂದ್ರೆ ಶುದ್ಧ ಸತ್ವ, ಶುದ್ಧ ಸತ್ವ ಸ್ವರೂಪ, ಅದು ಬುದ್ಧಿ. ಆದ್ರಿಂದಲೇ ಈ ತ್ರೈಲೋಕ್ಯ ಮೋಹನದಲ್ಲಿ ಕಾಮಾಕರ್ಷಿಣಿ, ಬುದ್ಧಿಯಾಕರ್ಷಿಣಿ, ಈ ರೀತಿ ಅಲ್ಲಿಂದ ಮುಂದಕ್ಕೆ ಬಂದಿದ್ದೇನು? ರಜೋಗುಣ. ಆ ರಜೋಗುಣನೇ ಯಾವುದಕ್ಕೆ ಕಾರಣ? ನಾನು 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 ಅನ್ನುವುದಕ್ಕೆ ಕಾರಣ. ಆ ರಜದಲ್ಲಿ ಏನಾಗಿದೆ? ಸತ್ವ, ರಜಸ್ಸು, ತಮಸ್ಸು ಮೂರಿದೆ. ಅವಾಗ ಏನಾಯ್ತು? ಸತ್ವ ರಜಸ್ಸು, ರಜಸ್ಸು ರಜಸ್ಸು, ತಮಸ್ಸು ರಜಸ್ಸು. ಹಾಗೆ ತಿರ್ಗ ಸತ್ವ ಇದರಲ್ಲಿ ಏನು ತಮಸ್ಸು ರಜಸ್ಸು, ಈ ರೀತಿ ಅದರ ಬೆರಕೆಗಳಾಯ್ತು. ಸತ್ವ ರಜಸ್ಸು, ಸತ್ವ ತಮಸ್ಸು, ಸತ್ವ ರಜಸ್ಸು ರಜಸ್ಸು, ಸತ್ವ ರಜಸ್ಸು, ಈ ರೀತಿಯಾದ ಬೆರಕೆಗಳಿಂದ ಈ ಕ್ಷೋಭಣೆ ಎನ್ನುವುದು ಉಂಟು ಮಾಡ್ತಾಳೆ. ಬೆರಕೆ ಆಗ್ಬಿಟ್ರೆ ಏನಾಗ್ಲಿಲ್ಲ, ತಮಸ್ಸು ಬಂತ, ಸತ್ವ ಬಂತು, ಸತ್ವದಿಂದ ಬುದ್ಧಿ ಬಂತು, ರಜಸ್ಸು ಬಂತು, ರಜಸ್ಸಿನಿಂದ ಏನು ಬಂತು? ಅಹಂ ಅನ್ನುವುದು ಬಂತು. ಆಮೇಲೆ ಏನು ಬಂತು? ತಮಸ್ಸು ಬಂತು. ತಮಸ್ಸಿನಿಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಅದಕ್ಕೆ ಅದನ್ನೆಲ್ಲ ಆಕರ್ಷಿಣಿ, ಆ ರೂಪದಲ್ಲಿ ದೇವಿ ಇದ್ದಾಳೆ. ಅವುಗಳು ಬಂದಿದ್ದು ಸುಮ್ಮನೆ ಇದ್ದು ಬಿಟ್ರೆ ಏನೂ ಪ್ರಯೋಜನ ಇಲ್ಲ. ಅದೇನಾಗ್ಬೇಕು? ಕ್ಷೋಭೆಯಾಗಬೇಕು, ಒಂದರೊಳಗೊಂದು ಸೇರ್ಕೊಳ್ಬೇಕು. ಆದ್ರಿಂದಲೇ ಅವಳು ಸರ್ವಾಶಾ ಪರಿಪೂರಕಳಾಗಿ ಸರ್ವ ಸಂಕ್ಷೋಭಿಣಿಯಾಗಿ ಇದ್ದಾಳೆ. ಆದ್ರಿಂದಲೇ ಸರ್ವಾಶಾ ಪರಿಪೂರಕದಲ್ಲಿ ಅನಂಗ ಯೋಗಿನಿಯಾಗಿದ್ದಾಳೆ, ಇಲ್ಲಿ ಪ್ರಕಟ ಯೋಗಿನಿಯಾಗಿದ್ದಾಳೆ, ಅಲ್ಲಿ ಅನಂಗ ಯೋಗಿನಿಯಾಗಿದ್ದಾಳೆ. ಇದರೊಳಗೆ ಸರ್ವ ಸಂಕ್ಷೋಭಿಣಿಯಲ್ಲಿ ಅವಳು ಸರ್ವ ಪ್ರಕಟ ರೂಪದ ಯೋಗಿನಿಯಾಗಿ ಇದ್ದಾಳೆ. ಈ ರೀತಿ ತಾಯಿ ಈ ಮೂರು ಹಂತಗಳನ್ನ ವ್ಯಾಪಿಸಿಕೊಂಡು ಸೃಷ್ಟಿ ಕೆಲಸವನ್ನ ಮಾಡುವಾಗ ಅವಳ ರೂಪ ಬ್ರಹ್ಮ. ಬ್ರಹ್ಮ ಅಂದ್ರೆ ಬೃಹಿ ವಿಸ್ತಾರೆ, ದೊಡ್ಡದಾಗುವಂತ. ಎಷ್ಟು ದೊಡ್ಡದಾಗೋದು ಅಂದ್ರೆ ಎಷ್ಟು ದೊಡ್ಡದಾಗಕ್ ಸಾಧ್ಯನೋ ಅಷ್ಟು ದೊಡ್ಡದಾಗೋದು. ಅದಕ್ಕೆ ಒಂದು ಕಥೆಯನ್ನ ಹೇಳ್ತಾರೆ. ಒಂದು ಬಾವಿನಲ್ಲಿ ಒಂದು ಕಪ್ಪೆ. ಆ ಕಪ್ಪೆಗೆ ತನ್ನ ಬಾವಿ ಎಷ್ಟು ದೊಡ್ಡದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಂತ. ಆ ಕಪ್ಪೆ ಬಾವಿನಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಈ ಕಡೆಯಿಂದ ಈ ಹಾರೋದ್ರಲ್ಲಿ ಆನಂದವೋ ಆನಂದ. ಮತ್ತೆ ನನ್ನಂಥ ಪರಾಕ್ರಮಿ ಯಾರಿಲ್ಲ ಅಂತ ನಾನು ಎಷ್ಟು ದೊಡ್ಡ ಜಾಗವನ್ನ ಹಾರ್ತೇನೆ ಅಂತ ಅನ್ಕೊಂಡಿರುತ್ತೆ. ಒಂದು ದಿವಸ ಆ ಜಾಗದಲ್ಲಿ ಆ ಇದರಲ್ಲಿ ಇನ್ನೊಂದು ಕಪ್ಪೆ ಕಾಣುತ್ತೆ. ಅರೆ ಯಾರಯ್ಯ ನೀನು ಅಂತ ಕೇಳುತ್ತೆ. ಇದು ನಾನು ಸಮುದ್ರದ ಕಪ್ಪೆ. ಸಮುದ್ರನ ಅದ್ಯಾವ್ದದು ಅಂತ ಕೇಳುತ್ತೆ. ಸಮುದ್ರ ಅಂದ್ರೆ ದೊಡ್ಡದು. ಎಷ್ಟು ದೊಡ್ಡದು? ನಮ್ಮ ಬಾವಿ ಎಷ್ಟು ದೊಡ್ಡದಾ ನೋಡು, ಇಷ್ಟು ದೊಡ್ಡದು ಅಂತ ಅದು ದೊಡ್ಡದಾಗಿ ಹಾರಿ ತೋರಿಸುತ್ತೆ. ಅಯ್ಯೋ ಅಯ್ಯೋ ಅಲ್ಲ, ನಮ್ಮ ಸಮುದ್ರ ಅಷ್ಟು ದೊಡ್ಡದು ಅಂತ ಅದು ಎಲ್ಲಿವರೆಗೆ ಹಾರಕ್ ಸಾಧ್ಯನೋ ಅಷ್ಟು ಹಾರಿ ತೋರಿಸಿ ಇದಕ್ಕಿಂತ ದೊಡ್ಡದು ಅಂತ ಹೇಳುತ್ತೆ. ಅಂದ್ರೆ ಎಷ್ಟು ದೊಡ್ಡದು? ಇಷ್ಟು ದೊಡ್ಡದಾ, ಇಷ್ಟು ದೊಡ್ಡದಾ, ಇಷ್ಟು ದೊಡ್ಡದಾ ಅಂತ ತನ್ನ ಮೈಯನ್ನ ಕಪ್ಪೆ ಉಬ್ಬಿಸುತ್ತೆ. ನೀವು ನೋಡಿದ್ರೆ ಅದು ಮೈನ ಉಬ್ಬಿಸ್ತಾ ಇಷ್ಟು ದೊಡ್ಡದಾ, ಇಷ್ಟು ದೊಡ್ಡದಾ ಅಂತ ಉಬ್ಬಿಸ್ತಾ ಫಾಟ್ ಅಂತ ಸೀಳಿ ಹೋಗುತ್ತೆ. ಅಂದ್ರೆ ದೊಡ್ಡದಾಗೋದು ಅನ್ನುವಾಗ ನಮ್ಮ ಪ್ರಯತ್ನದ ದೊಡ್ಡದು ಇದೆಯಲ್ಲ ಅದು ಅಲ್ಲ, ಅದು ನಾಶಕರಿ. ದೇವಿ ದೊಡ್ಡದಾಗುವಾಗ ಅದಕ್ಕೆ ಪಾರವೇ ಇಲ್ಲ. ಆದ್ರಿಂದಲೇ ನಾವು ಮಹಾ ಅನ್ನುವ ಶಬ್ದದಲ್ಲಿ ಹೇಳ್ಕೊಂಡಿದ್ದೇವೆ. ಮಹಾಯೋಗಿನಿ, ಮಹೇಶ್ವರ, ಮಹಾಕಲ್ಪ, ಮಹಾ ಅನ್ನುವಾಗ
ಆ ಮಹಾಶಬ್ದದ ಅರ್ಥ ಹೇಳ್ಕೊಂಡಿದ್ದೇವೆ. ಮಹಾತ್ರಿಪುರಗೂ ಅದೇ ಸಮನ್ವಯ. ಆದ್ರಿಂದ ಈ ಬ್ರಹ್ಮ ಅಂದಾಗ ಎಷ್ಟು ದೊಡ್ಡದಾಗಿ ವಿಸ್ತಾರ ಆಗೋದಪ್ಪ ಅಂದ್ರೆ, ಎಷ್ಟು ದೊಡ್ಡ ಜಾಗ ಇದೆ ಅಷ್ಟು ದೊಡ್ಡದು. ನಿನ್ನ ಮನೆಯ ಪಾತ್ರೆ ಒಳಗೆ, ಅದಕ್ಕೆ ನಾವು ಇನ್ನೂ ಒಂದು ಉದಾಹರಣೆ ಇಟ್ಕೊಳ್ಳೋದಾದ್ರೆ, ಎಣ್ಣೆ ಹನಿ, ನೀವು ಒಂದು ಲೋಟ ನೀರೊಳಗೆ ಒಂದು ಬಿಂದು ಹನಿ ಬೀಳಿಸಿ ಎಣ್ಣೆನ, ಅದು ಲೋಟ ತುಂಬಾ ಹರಡುತ್ತೆ. ಬಿದ್ದಿರೋದು ಒಂದೇ. ಅದನ್ನ ನೀವು ಒಂದು ಪಾತ್ರೆಗೆ ಹಾಕಿ, ಆ ಪಾತ್ರೆ ಅಷ್ಟಕ್ಕಾಗತ್ತೆ. ಅದನ್ನ ನೀವು ಇನ್ನೊಂದು ಸ್ವಲ್ಪ ದೊಡ್ಡದಕ್ಕೆ, ಅದೇ ನೀರೇ ಎಷ್ಟು ದೊಡ್ಡದಕ್ಕೆ ಹಾಕ್ತೀರಿ ಅಷ್ಟೂ ದೊಡ್ಡದಕ್ಕೆ ಆ ಎಣ್ಣೆ ವ್ಯಾಪಿಸ್ತಾ ಹೋಗುತ್ತೆ. ಅದೇ ನೀವು ಸಮುದ್ರಕ್ಕೆ ಹಾಕಿದ್ರೆ, ಆ ರೀತಿಯಲ್ಲಿ ದೇವಿಯ ಸ್ವರೂಪ ಎಷ್ಟು ದೊಡ್ಡದಿದೆ ಅದು ನಮಗೆ ಕಲ್ಪನೆಗಿಲ್ಲ. ಯಾಕೆ ಹೇಳಿ? ನಾವು ಹೇಳ್ಕೊಂಡಿದ್ದೇವೆ ಭೂಮಂಡಲ ಎಷ್ಟು ದೊಡ್ಡದು, ಸೌರಮಂಡಲ ಎಷ್ಟು ದೊಡ್ಡದು, ಸೌರಮಂಡಲದಲ್ಲಿ ತಿರುಗುವಂತ ಒಂದೊಂದು ಗ್ರಹಗಳ ವ್ಯಾಪ್ತಿ ಎಷ್ಟು ದೊಡ್ಡದು, ಅಂಥ ಅನೇಕ ಸೌರಮಂಡಲಗಳನ್ನ ಹೊತ್ತುಕೊಂಡಿರುವಂತ ಆಕಾಶ ಎಷ್ಟು ದೊಡ್ಡದು. ಆಕಾಶದ್ದೇ ಪಾರ ಕಾಣಲ್ಲ ಅಲ್ವೇ? ಸಮುದ್ರದ ದಡದಲ್ಲಿ ನಿಂತ್ರೆ ಸಮುದ್ರದ್ದೇ ಪಾರ ಕಾಣಲ್ಲ ನಮಗೆ. ಆಕಾಶದಲ್ಲಿ ಹೀಗೆ ಎತ್ತಿ ನೋಡಿದ್ರೆ ಬೇಡ, ಇದರಲ್ಲಿ ವಿಮಾನದಲ್ಲಿ ಹೋದ್ರೆ ಎಲ್ಲಿ ಕಾಣುತ್ತೆ ನಿಮಗೆ ಆಕಾಶದ ಪಾರ? ಅಂಥ ಆಕಾಶವನ್ನ ತನ್ನೊಳಗೆ ಬಲ್ಲವಳು ಅಂದ್ರೆ ಎಷ್ಟು ದೊಡ್ಡದು. ಆದ್ರಿಂದ ಅವಳು ಬೃಹಿ ವಿಸ್ತಾರೆ, ಅಂಥ ಸ್ವರೂಪ ಬ್ರಹ್ಮ ರೂಪಿಣಿ. ಆದ್ರಿಂದ ಸೃಷ್ಟಿಕರ್ತ್ರಿ ಬ್ರಹ್ಮ ರೂಪ. ಆದ್ರಿಂದ ಸೃಷ್ಟಿಕರ್ತ್ರಿಯಾಗಿ ಅವಳು ಬ್ರಹ್ಮ ರೂಪದಲ್ಲಿ ಇರ್ತಾಳೆ. ಅದನ್ನೇ ಪುರಾಣಗಳು ಕೂಡ ಹೇಳುತ್ತೆ. ಬ್ರಹ್ಮ ವಿಷ್ಣು ಶಿವ ಬ್ರಹ್ಮನ್, ಇವುಗಳು ಪ್ರಧಾನಾಹ ಬ್ರಹ್ಮಶಕ್ತಯ. ಬ್ರಹ್ಮದ ಪರಬ್ರಹ್ಮದ ಶಕ್ತಿಯನ್ನ ಮೂರು ಪ್ರಧಾನ ಶಕ್ತಿಯಾಗಿ ಮೊದಲಿಗೆ ಫಸ್ಟ್ ಸ್ಟೆಪ್ ಅಲ್ಲಿ, ಆದ್ರಿಂದ ಮೊದಲ ಸ್ಟೆಪ್ ಈಗ ಯಾವುದು? ತ್ರೈಲೋಕ್ಯ ಮೋಹನ, ಸರ್ವಾಶ ಪರಿಪೂರಕ, ಸರ್ವ ಸಂಕ್ಷೋಭಣ. ಈ ಮೂರಕ್ಕೆ ವ್ಯಾಪಿಸಿ ನಿಂತಿರುವ ದೇವಿ ಯಾರು? ಅವಳು ಬ್ರಹ್ಮಾಣಿ ಅಥವಾ ಬ್ರಹ್ಮರೂಪ. ಇನ್ನು ಮುಂದಿನ ನಾಮ ಗೋಪ್ತ್ರಿ, ಗೋವಿಂದ ರೂಪಿಣಿ. ಯಾವುದನ್ನ ತಾನು ಸೃಷ್ಟಿ ಮಾಡಿದಾಳೆ, ಸೃಷ್ಟಿ ಮಾಡಿದ ಮೇಲೆ ಸೃಷ್ಟಿ ಮಾಡಿದ ವಸ್ತುವನ್ನ ಕಾಪಾಡುವ ಹೊಣೆ ಯಾರ್ದು? ಅವರದೇ. ಯಾರು ಸೃಷ್ಟಿ ಮಾಡಿದಾರೋ ಅವರಿಗೆ ಅದು ಸೇರಿದ್ದು. ಆದ್ರಿಂದಲೇ ಫ್ಯಾಕ್ಟ್ರಿಗಳಲ್ಲಿ ಈ ಕ್ವಾಲಿಟಿ ಇನ್ಸ್ಪೆಕ್ಟರ್ ಒಬ್ರು ಇರ್ತಾರೆ. ಅವ್ರು ಮಾಡಿದ್ದನ್ನ ಅವರು ಸರ್ಟಿಫೈ ಮಾಡಲಿಲ್ಲ ಅಂದ್ರೆ, ಅವರು ಮಾಡಿದ್ರಲ್ಲಿ ಹಾಳಿದ್ರೆ ಅದನ್ನ ಯಾರು ಮಾಡ್ಬೇಕು? ಸರ್ ಮಾಡಬೇಕು, ಅವರೇ ಸರ್ ಮಾಡಬೇಕು. ಅದು ಹಾಳಾಗದೆ ಇರುವಂತೆ, ಚೆನ್ನಾಗಿರುವಂತೆ ವ್ಯವಸ್ಥೆಯನ್ನ ಯಾರು ಮಾಡಬೇಕು? ಯಾರು ನಿರ್ಮಾಣ ಮಾಡ್ತಿದ್ದಾರೋ ಆ ಫ್ಯಾಕ್ಟ್ರಿವ್ರದೇ ಜವಾಬ್ದಾರಿ ಅಲ್ವಾ? ಆದ್ರಿಂದ ಕ್ವಾಲಿಟಿ ಇನ್ಸ್ಪೆಕ್ಟರ್ ಅಂತಾನ ಏನೋ ಒಂದು ಪೋಸ್ಟ್ ಇರುತ್ತೆ. ಅದರಿಂದ ಆ ಗುಣಾಂಶ ಚೆನ್ನಾಗಿರ್ಬೇಕು. ಆ ರೀತಿಯಲ್ಲಿ ದೇವಿ ತಾನು ಏನನ್ನ ಸೃಷ್ಟಿ ಮಾಡಿದಾಳೆ, ಸೃಷ್ಟಿ ಮಾಡಿದ್ಮೇಲೆ ಸೃಷ್ಟಿ ಮಾಡಿ ಬಿಟ್ಟು ಹೊಟ್ಟೋದ್ಲಾ? ನಾವು ನಿನ್ನೆ ಕಥೆ ನೋಡಿದ್ವಿ. 3 ಮಕ್ಕಳನ್ನ ಪಡ್ಕೊಂಡ್ಲು. 3 ಮಕ್ಕಳನ್ನ ಪಡೆದು ಅಲ್ಲಿ ಹಾಕ್ಬಿಟ್ಟು ಹೋದ್ಲು ಅಂದ್ರೆ ಎಲ್ಲೋ ಹೊಟ್ಟೋಗಿಲ್ಲ. ನಾವು ಮನೆಯಲ್ಲಿ ಏನ್ ಮಾಡ್ತೀವಿ? ಅಡಿಗೆ ಮನೇಲಿ ತುಂಬಾ ಕೆಲಸ ಇದ್ರೆ ಮಗುನ ನೆಲದ ಮೇಲೆ ಬಿಟ್ಟು, ಇವತ್ತಿಗಲ್ಲ ಅದ್ರ ಮುಂದೆ ಸಾಮಾನುಗಳು ಹಾಕಿ, ಆ ಸಾಮಾನುಗಳ ಜೊತೆನಲ್ಲಿ ಮಗು ಆಡ್ಕೊಳ್ಳಕ್ಕೆ ಬಿಟ್ಟು ಅಡಿಗೆ ಮನೇಲಿ ಇರ್ತೀವಿ. ಅಡಿಗೆ ಮನೇಲಿ ಕೆಲಸ ಮಾಡ್ತಿದ್ರು ನಮ್ ಕಿವಿ, ನಮ್ ಕಣ್ಣು, ನಮ್ ಮನಸ್ಸು ಎಲ್ಲ ಎಲ್ಲಿ ಕೂತಿರುತ್ತೆ? ಮಗುನಲ್ಲೇ ಕೂತಿರುತ್ತೆ. ಅದ್ ಏನ್ ಮಾಡ್ತಿದ್ಯೋ ಅಂತ ಮಧ್ಯೆ ಮಧ್ಯೆ ಬಂದು ಇಣುಕ್ ನೋಡ್ತೀವಿ. ಏನು ತೊಂದರೆ ಮಾಡ್ಕೋತಿಲ್ಲ, ಆಡ್ತಿದೆ ಅಂದ್ರೆ ಅಡಿಗೆ ಕೆಲಸ ಮಾಡ್ತೀವಿ. ಒಂದ್ಸಲ ಏನೋ ಕುಯ್ ಅಂತ ಅನ್ನಿ ಓಡ್ ಬಂದು ನೋಡ್ತೀವಿ. ಆಮೇಲೆ ಅದೇ ತಾನೇ ಸಿಕ್ಕದೆ ಇದ್ದಿದ್ದನ್ನೋ ಏನೋ ಅಂಬೆಗಾಲ ಹಾಕೊಂಡು ಏನೋ ಮಾಡಿ ತಗೊಂಡಿದೆ ಅನ್ಕೊಳ್ಳಿ, ಪಡ್ಕೊಂಡಿದೆ ಅಂತ ಮತ್ತೆ ಹೋಗ್ತೀವಿ ಅಲ್ವೇ? ಆ ರೀತಿಯಲ್ಲಿ ನಾವು ಹೇಗೋ ಹಾಗೆ ದೇವಿ ಆ ರೀತಿ ಸೃಷ್ಟಿ ಮಾಡಿಬಿಟ್ಟ ಮೇಲೆ ಬಿಟ್ಬಿಟ್ಟು ಹೋದ್ಲು ನಿಜ, ಆದ್ರೆ ಹೊರಟೋಗ್ಲಿಲ್ಲ. ಅಲ್ಲೇ ಎಲ್ಲೋ ನಿಂತ್ಕೊಂಡಿದ್ಲು ಅಂದ್ರೆ ಅವಳು ಗಮನಿಸ್ತಾ ಇದ್ಲು ಅಂತ ಅರ್ಥ. ಅವುಗಳು ಅಳೋದಕ್ಕೆ ಶುರು ಮಾಡಿದಾಗ, ಅಳುವಿಗೆ ಪಾರ ಇಲ್ಲ ಅಂತ ಗೊತ್ತಾದಾಗ ಓಡ್ ಬಂದು 3 ಮಕ್ಕಳನ್ನ ಅಪ್ಪಿಕೊಂಡು 3 ಮಡ್ಲ ಮೇಲೆ ಇಟ್ಕೊಂಡ್ಲು. ಹಾಗೆ ಪರಮಾತ್ಮ ಏನನ್ನ ಸೃಷ್ಟಿ ಮಾಡಿದಾನೆ, ಸೃಷ್ಟಿ ಮಾಡಿದ ಮೇಲೆ ಅದರ ಜವಾಬ್ದಾರಿ ಯಾರ್ದು? ಪರಮಾತ್ಮನದೇ. ಬ್ರಹ್ಮಸ್ವರೂಪಿಣಿ ದೇವಿಯದೇ ರಕ್ಷಣೆ. ಆದ್ರಿಂದಲೇ ಹುಟ್ಟಿಸಿದ ದೇವರೇ ಹೊಣೆಗಾರನಾಗಿರಲು. ಅದಕ್ಕೆ ಎಷ್ಟು ದೃಷ್ಟಾಂತ ಕೊಡ್ತಾರೆ? ಕಲ್ಲಿನೊಳಗಿರುವ ಕಪ್ಪೆಗೆ ಅಲ್ಲಲ್ಲಿ ಆಹಾರ ತಂದಿತ್ತವರು ಯಾರು? ಕಾಡಲ್ಲಿ ಬೆಳೆದಿರುವಂತ ಮರಗಳಿಗೆ ನೀರು ಹಾಕಿದವರು ಯಾರು? ಎಷ್ಟೆಲ್ಲ ಉದಾಹರಣೆ ಹೇಳ್ತಾರೆ. ಅದರಿಂದ ಗಿಣಿಗೆ ಬಣ್ಣ ಬಳಿದವರು ಯಾರು? ಕಂಠದಲ್ಲಿ ಶಬ್ದ ಕೊಟ್ಟವರು ಯಾರು?
ಆ ರೀತಿ ಪರಮಾತ್ಮ ಏನು ಮಾಡ್ತಾನೆ, ಸೃಷ್ಟಿ ಮಾಡಿದ ಮೇಲೆ ಅವುಗಳ ರಕ್ಷಣೆಯ ಹೊಣೆ ಯಾರ್ದು? ಅವನದೇ. ಹಾಗೆ ಅಂತ ನಾವು ಕೈಕಾಲು ಮಗು ಬಿದ್ದೋಗ್ತಾ ಇದ್ರೆ ಕೈಕಾಲು ಕಟ್ಕೊಂಡು ಕೂತಿರ್ಬೇಕು ಅಂತ ಅರ್ಥ ಅಲ್ಲ. ನಾವು ಹೋಗ್ಬೇಕು, ಆದ್ರೆ ನಮ್ಮದೇ ಜವಾಬ್ದಾರಿ, ನಮ್ಮಿಂದ ಹೀಗಾಯ್ತು ಅಂತ ನಾವು ಬಾಧೆ ಪಡೋದು ಬೇಕಾಗಿಲ್ಲ. ಅವನು ಆಯಸ್ಸು ಕೊಟ್ಟಿದಾನ, ಇರ್ತೇವೆ. ಅವನ ಆಯಸ್ಸು ಕೊಡೋದು ಮುಗೀತಾ, ಅಲ್ಲಿಗೆ ಮುಗೀತು. ಆದ್ರಿಂದ ಆವಾಗ ನೀವು ಎಂತೆಂಥ ಎಕ್ಸ್ಪರ್ಟ್ ಡಾಕ್ಟರ್ ಹತ್ರ ಹೋದ್ರೂ ಅಷ್ಟೇ, ಆಯುಸ್ ಇದೆ ಅಂದ್ರೆ ಯಾವ ಒಂದು ಸಣ್ಣ ಡಾಕ್ಟರ್ ಆದ್ರೂ ಅಷ್ಟೇ. ಮಾಯಾ ಸ್ವರೂಪದಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಮಹಾಮಾಯೆ ಅಂದ್ರೆ ಅದನ್ನ ವಿವರಿಸ್ತಾರೆ. ಡಾಕ್ಟರಿಗೆ ಒಳಗಡೆ ಕುಳಿತು ಇದಕ್ಕೆ ಇಂಥ ಔಷಧಿಯನ್ನ ಕೊಡು ಅನ್ನುವ ಪ್ರೇರಣೆಯನ್ನ ಕೊಡುವಂತ ಅವಳು ತಾಯಿ, ಅದು ಆಯಸ್ಸಿದ್ರೆ ಅಂಥ ಔಷಧಿಯನ್ನ ಪ್ರೇರಣೆ ಮಾಡ್ತಾಳೆ. ನಿಜವಾಗಿ ಡಾಕ್ಟರು ಅತ್ಯದ್ಭುತವಾದ ಡಾಕ್ಟರು, ಚೆನ್ನಾದ ಜ್ಞಾನ ಪಡ್ಕೊಂಡಿದ್ದಾನೆ, ಅವನಿಗೆ ಒಳ್ಳೆ ಜ್ಞಾನ ಇದೆ. ಆ ಒಳ್ಳೆ ಜ್ಞಾನದಿಂದ ಚೆನ್ನಾದ ಔಷಧಿಯನ್ನೇ ಕೊಟ್ಟಿದ್ರು, ಆಯಸ್ಸಿಲ್ಲ ಅಂದ್ರೆ ನಾನು ಅದನ್ನ ವಿಷ ಮಾಡ್ತೀನಿ ಅಂತ ತಾಯಿ ಹೇಳ್ತಾಳೆ. ವಿಷ ಮಾಡ್ತೀನಿ ಅಂದ್ರೆ ಅದಿಲ್ಲ ಅನ್ನೋ ಅಭಿಪ್ರಾಯದಲ್ಲಿ, ಅವಳಂತ ತಾಯಿ ಅನ್ನೋ ಅಭಿಪ್ರಾಯ ಅಲ್ಲ. ಅಂದ್ರೆ ಆಯಸ್ಸು ಮುಗೀತು ಅಂದ್ರೆ ಎಂಥ ಘನವೈದ್ಯನೂ ಕೂಡ ಏನನ್ನು ಮಾಡಕ್ಕಾಗಲ್ಲ. ಅದಕ್ಕೆ ಶ್ರೀರಾಮಕೃಷ್ಣರು ಹೇಳುವಾಗ ದೇವರು ಎರಡು ಸಂದರ್ಭದಲ್ಲಿ ನಗುತ್ತಾನೆ. ಒಂದು, ಅಣ್ಣ ತಮ್ಮಂದಿರು ಭೂಮಿಯನ್ನ ವಿಭಜನೆ ಮಾಡ್ಕೊಳ್ಳುವಾಗ ಇದು ನಂದು ಅಂತ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಯಾವ ಭೂಮಿನ ಯಾವ ಹೊತ್ಕೊಂಬಂದಿದೀಯಪ್ಪ, ನೀನ್ ಸ್ವಲ್ಪ ಕಾಲಕ್ಕೆ ಈ ಭೂಮಿ ಒಳಗೆ ನೀನು ಹೋಗ್ತೀಯೇ ಅಂತ ನಗುತ್ತಾನಂತೆ. ಹಾಗೆ ನಾನು ಡಾಕ್ಟ್ರು ನೋಡಿ ಈಗ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಾಗಿದೆ, ಇನ್ನೇನ್ ನೋ ಪ್ರಾಬ್ಲಮ್, ಇನ್ 3 ವರ್ಷ ಗ್ಯಾರಂಟಿ ಧೈರ್ಯವಾಗಿ ಅಂತ ಹೇಳ್ಬೋದು. ಅವ್ರು ಹೇಳಿ ಇದರಿಂದ ಹೊರಗೆ ಬರೋ ವೇಳೆಗೆ ಜೀವ ಹೋದ್ರೂ ಹೋಗ್ಬೋದು, ಗೊತ್ತಿಲ್ಲ. ಅಂದ್ರೆ ಆ ಗ್ಯಾರಂಟಿ ಅನ್ನೋದನ್ನ ಕೊಡೋನು ಯಾರಿದ್ದಾನೆ? ಮಹಾ ವೈದ್ಯ ಮಾತ್ರ, ರೋಗ ವೈದ್ಯನಿಗೆ ಮಾತ್ರ ಅದು ಶಕ್ತಿ ಇದೆ. ಅದು ಮುಂದಿನ ತಾಯಿಯ ನಾಮದಲ್ಲಿ ಬರುತ್ತೆ. ಒಟ್ಟಿನಲ್ಲಿ ಮಹಾಮಾಯೆಯ ಸ್ವರೂಪವನ್ನ ತಗೊಂಡಾಗ ಮಾಯಾ ಸ್ವರೂಪದಲ್ಲಿ ಪರಮಾತ್ಮ ಇದ್ದುಕೊಂಡು ಏನು ಮಾಡ್ತಾನೆ? ರಕ್ಷಣೆಯನ್ನ, ಎಲ್ಲಿವರೆಗೆ ಆಯಸ್ಸಿದೆ ಅದಕ್ಕೆ ರಕ್ಷಣೆಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾನೆ. ಆದ್ರಿಂದಲೇ ಮುಂದಿನ 3 ಯಾವುದು? ಸರ್ವಾರ್ಥ ಸಾಧಕ, ಸರ್ವ ಸೌಭಾಗ್ಯ ಮತ್ತೆ ಸರ್ವಾರ್ಥ ಸಾಧಕ, ಸರ್ವ ರಕ್ಷಾಕರ. ಈ 3 ಚಕ್ರಗಳನ್ನ ವ್ಯಾಪಿಸಿಕೊಂಡು ನೋಡಿ ಹೇಗಿದೆ ಹೊಂದಾಣಿಕೆ. ಸರ್ವ ಸೌಭಾಗ್ಯವನ್ನ, ಅಂದ್ರೆ ಸೌಭಾಗ್ಯ ಅಂದ್ರೇನು? ನಮಗೆ ತಿನ್ನೋದಕ್ಕೆ, ನಮಗೆ ನೋಡೋದಕ್ಕೆ, ನಮಗೆ ಕೇಳೋದಕ್ಕೆ, ನಮಗೆ ಹೊದಿಯೋದಕ್ಕೆ, ಉಡುವುದಕ್ಕೆ, ಇರುವುದಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಿದಾನಲ್ವಾ. ಅದನ್ನೇ ನೋಡಿ ಎಲ್ಲಿದೆ? ಶಬ್ದಾಕರ್ಷಿಣಿ, ರೂಪಾಕರ್ಷಿಣಿ, ರಸಾಕರ್ಷಿಣಿ, ಅವೆಲ್ಲವನ್ನ ಏನಾಗಿ ಮಾಡಿದಾನೀಗ? ನಮಗೆ ಊಟವಾಗಿ ಮಾಡಿಕೊಟ್ಟಿದ್ದಾನೆ. ನಾವು ನಿನ್ನೆ ದಿವಸ ನೋಡಿದ್ದೇವೆ, ಯಾವಾಗ? ಇದು ಆಯುಧ ಪೂಜೆಯಲ್ಲಿ. ನಮ್ಮ ಸಾಧನಗಳು ಯಾವುದು? ನಮ್ಮ ಶರೀರಕ್ಕೆ ಸಾಧನಗಳು ಕಣ್ಣು, ಕಿವಿ, ಮೂಗು ಇತ್ಯಾದಿಗಳು. ಅವುಗಳಿಗೆ ಬೇಕಾದ್ದನ್ನೆಲ್ಲ ಕೊಟ್ಟಿದ್ದಾನೆ. ಕೊಟ್ಟು ಬಿಟ್ಟು ನೀನು ತೃಪ್ತನಾಗಿರು ಅಂದಿದ್ದಾನೆ. ಆ ತೃಪ್ತಿ ಇಲ್ಲದೆ ನಿಂದು ನನಗಿರ್ಲಿ, ನಂದು ನಿನ್ಗಿರ್ಲಿ, ಅವ್ರದ್ದು ನನಗಿರ್ಲಿ ಅಂತೀಯ, ಆಗ ಅವನು ಅದನ್ನ ಬಾಧೆ ಮಾಡಬೇಕಾಗುತ್ತೆ. ಆದ್ದರಿಂದ ದೇವರು ಏನು ಮಾಡಿದಾನೆ? ಸರ್ವ ಸೌಭಾಗ್ಯವನ್ನ ಲೋಕದಲ್ಲಿ ಸೃಷ್ಟಿ ಮಾಡಿದ್ದಾನೆ. ಅದೇ ಗೋಪ್ತ್ರಿ. ಆ ಗೋಪ್ತ್ರಿ ಅಂದ್ರೆ ಗುಪು ಅನ್ನುವುದಕ್ಕೆ ರಕ್ಷಣೆ. ಆ ರಕ್ಷಣೆಯನ್ನ ಮಾಡುವಾಗ ಸರ್ವ ಸೌಭಾಗ್ಯದಾಯಕವಾದ, ಸರ್ವಾರ್ಥ ಸಾಧಕವಾದ, ಸರ್ವ ರಕ್ಷಾಕರವಾದ ಈ 3 ಚಕ್ರಗಳನ್ನ ವ್ಯಾಪಿಸಿಕೊಂಡು ದೇವಿ ಏನಾಗಿದ್ದಾಳೆ? ಗೋಪ್ತ್ರಿ, ರಕ್ಷಾ ಎನ್ನುವ ಕೆಲಸವನ್ನ ಮಾಡ್ತಾ ಇದ್ದಾಳೆ. ಹಾಗೆ ಅವಳು ಗೋಪ್ತ್ರಿ ಆಗಿದ್ದಾಗ ಅವಳ ರೂಪ ಏನು? ಗೋವಿಂದ ಎನ್ನುವಂಥ ರೂಪ. ಯಾಕೆ ಈ ಗೋವಿಂದ ಅನ್ನುವುದನ್ನ ಮತ್ತೆ ಬರೋಣ. ಈಗ ಗೋವಿಂದ ಅಂತ ನಾವು ಯಾಕೆ ಹೆಸರು ಬಂತು ಅನ್ನೋದನ್ನ ಭಾಗವತದಲ್ಲಿ ಕಥೆ ನೋಡಿದ್ದೇವೆ. ಯಾವತ್ತು ಬಂದಿದ್ದದು? ಮೊದಲಿಗೆ ಇವರೆಲ್ಲರೂ ಕೂಡ ಊರಿನಲ್ಲಿ ಸಂಭ್ರಮದಿಂದ ಮನೆಗೆ ಸುಣ್ಣ ಬಣ್ಣಗಳು ಮಾಡ್ತಿದ್ರು, ತಳಿರು ತೋರಣಗಳು ವ್ಯವಸ್ಥೆ ಮಾಡ್ತಿದ್ರು, ಬಣ್ಣ ಬಣ್ಣದ ಮನೆಗೆ ರಂಗೋಲೆ ಇತ್ಯಾದಿಗಳನ್ನು ಚಿತ್ರಗಳನ್ನೆಲ್ಲ ಮಾಡ್ತಿದ್ರು. ಇವನು ಕೃಷ್ಣ ಬಂದು ಅಪ್ಪನನ್ನು ಕೇಳಿದ. ಅವಾಗಿನ್ನು ಮಗು ಎಷ್ಟು? 7-8 ವಯಸ್ಸಿಲ್ಲ ಅದಕ್ಕೆ. ಆಗ ಬಂದು, ಅಪ್ಪ ಇದೇನಿದು ವ್ಯವಸ್ಥೆ? ಊರಲ್ಲಿ ಇಷ್ಟೊಂದೆಲ್ಲ ಸಂಭ್ರಮ ಏನೋ ನಡೀತಿದೆಯಲ್ಲ, ಪ್ರತಿ ಮನೆಯವರು ಇಷ್ಟು ಚೆನ್ನಾಗಿ ಇದು ಮಾಡ್ತಿದ್ದಾರಲ್ಲ. ಆಗ ಅಪ್ಪ ಹೇಳಿದ್ರು, ಮಗು ವರ್ಷ ಮಾಡುವಂತಹ ಹಬ್ಬ ಅಪ್ಪ ಇದು. ನಮಗೆ ನಮ್ಮ ಗೋವುಗಳನ್ನ ಕಾಪಾಡುವುದಕ್ಕೆ
ನಮಗೆ ಇಂದ್ರನೇ ಮುಖ್ಯ. ಕಾಲ ಕಾಲಕ್ಕೆ ಮಳೆ ಆಗಲಿಲ್ಲ ಅಂದ್ರೆ ಹುಲ್ಲು ಇತ್ಯಾದಿ ಸಮೃದ್ಧಿಯಾಗಿ ಬೆಳೆಯಲ್ಲ. ಹುಲ್ಲು ನೀರು ಇಲ್ಲ ಅಂದ್ರೆ ನಮ್ಮ ಹಸುಗಳು ಚೆನ್ನಾಗಿರಲ್ಲ. ಹಸುಗಳು ಚೆನ್ನಾಗಿರಲ್ಲ ಅಂದ್ರೆ ನಮಗೆ ಹಾಲು ಮೊಸರು ಸಮೃದ್ಧಿ ಇರಲ್ಲ. ಅದರಿಂದ ನಮ್ಮ ಬದುಕು ಇದಾಗುತ್ತೆ. ಅದಕ್ಕೆ ನಾವು ಇಂದ್ರನ ಪೂಜೆಯನ್ನ ಪ್ರತಿ ವರ್ಷ ಮಾಡ್ತೇವೆ. ಅದಕ್ಕೋಸ್ಕರ ಈ ಇಂದ್ರ ಪೂಜೆಗಾಗಿ ಈ ವ್ಯವಸ್ಥೆ ಅಂತ ಹೇಳಿದ ಅಪ್ಪ. ಅಲ್ಲಪ್ಪ, ನೀನು ಹೇಳೋದು ಸರಿ ಅಂತ ನಂಗನ್ಸಲ್ಲ. ನಮ್ಮ ಕೊಟ್ಟಿಗೆಯಿಂದ ಹಸು ಬಿಟ್ರೆ ಹಸು ಎಲ್ಲಿ ಹೋಗುತ್ತೆ? ಸೀದಾ ಬೆಟ್ಟಕ್ಕೆ ಓಡುತ್ತೆ, ಸೀದಾ ಬಯಲಿಗೆ ಓಡುತ್ತೆ, ಬಯಲಿಂದ ಕಾಡಿಗೆ ಓಡುತ್ತೆ. ಕಾಡನ್ನ ಮಾಡಿರೋದು ಯಾರು? ಇಂದ್ರನ. ಕಾಡಲ್ಲಿ ಮರ ಬಿತ್ತಿದ್ ಯಾರು? ಇಂದ್ರನ. ಮರಕ್ಕೆ ಈಗ ತಾನೇ ಹೇಳಿದ್ವಲ್ಲ, ಮರಕ್ಕೆ ನೀರನ್ನು ಕೊಟ್ಟು ಬೀಜ ಕೊಟ್ಟು ಫಲವತ್ತಾಗಿ ಮಾಡಿರೋನು ಯಾರು? ಅದೆಲ್ಲ ಪರಮಾತ್ಮ. ನೀನು ಪೂಜೆ ಮಾಡೋದಾದ್ರೆ ಪರಮಾತ್ಮನ ಪೂಜೆ ಮಾಡಬೇಕು. ಇಲ್ಲ ಅಂದ್ರೆ ನಮ್ಮ ಒಂದು ಸೀಮೆಯನ್ನ ಹಾಕೊಂಡು ಮಾಡೋದಾದ್ರೆ ನಮ್ಮ ಕೊಟ್ಟಿಗೆಯ ಹಸುಗಳು ತಕ್ಷಣ ಓಡಿ ಹೋಗೋದು ವೃಂದಾವನಕ್ಕೆ, ವೃಂದಾವನದಲ್ಲಿರುವ ಗೋವರ್ಧನಕ್ಕೆ. ಗೋವರ್ಧನವನ್ನ ಏರುತ್ತೆ, ಇಳಿಯುತ್ತೆ, ಧುಮುಕುತ್ತೆ, ಹಾರುತ್ತೆ. ಭಾಗವತದಲ್ಲಿ ಚೆನ್ನಾದ ವರ್ಣನೆಗಳಿದೆ. ಹೇಗೆ ಅದು ಹಾರುತ್ತೆ ಅಂದ್ರೆ ಹಳ್ಳ ತಿಟ್ಟುಗಳನ್ನ ನೋಡಲ್ಲ, ಆ ರೀತಿ ಅಂಥ ಒಂದು ಆನಂದವನ್ನ ಗೋಪರು ಅನುಭವಿಸ್ತಾರೆ, ಬೇರೆಯವರು ನಮ್ಮ ಹಸುಗಳು ಅನುಭವಿಸುತ್ತೆ. ಆದ್ರಿಂದ ಗೋವರ್ಧನದ ಪೂಜೆಯನ್ನ ಮಾಡಬೇಕೇ ಹೊರತು ನಾವು ಇದು ಯಾವ ನ್ಯಾಯ ಅಪ್ಪ, ಇದು ಸರಿಯಲ್ಲ ಅಂತ ಇವನು ಕೃಷ್ಣ ಹೇಳುತ್ತಾನೆ. ಯಾಕೆಂದ್ರೆ ಪರಮಾತ್ಮ ಸರ್ವಾಂತರ್ಯಾಮಿ ಆಗಿರೋದ್ರಿಂದ ಅವರವರ ಮನದಲ್ಲಿ ನಡೆಯಿರುವುದು ಗೊತ್ತಾಗುತ್ತೆ. ನಾವು ಅನ್ಕೊಂಡಿರ್ತೇವೆ ದೇವರಿಗೇನ್ ಗೊತ್ತಾಗಲ್ಲ, ಪರವಾಗಿಲ್ಲ, ಅವನು ಶಿಲೆ ತರ ಇದ್ದಾನೆ, ಕಲ್ ತರ ಇದ್ದಾನೆ, ಅವನಿಗೇನ್ ಗೊತ್ತಾಗುತ್ತೆ ಅಂತ. ಅದಕ್ಕೆ ಒಂದು ಸಣ್ಣ ಇದಿದೆ, ಸ್ವಾಮಿ ಶಿವಾನಂದರು ಹೇಳುವಂತ ಒಂದು ಕಥಾಭಾಗ. ಒಂದು ಹುಡುಗ ಪರೀಕ್ಷೆಗೆ ಚೆನ್ನಾಗಿ ಸಿದ್ಧ ಆಗಿರಲ್ಲ. SSLC ಪರೀಕ್ಷೆ ಅಂದ್ರೆ ಅವಾಗೆಲ್ಲ ಭರ್ಜರಿ, ಅದೇ ದೊಡ್ಡ ಏನು PhD ಪರೀಕ್ಷೆ ಅಷ್ಟು ಸ್ಟ್ರಾಂಗ್ ಆ ಕಾಲಕ್ಕೆ. ಆ ಹುಡುಗ ತಾನು ಬಹಳ ಯೋಚನೆ ಮಾಡ್ತಾನೆ. ಏನು ದಾರಿ ಗೊತ್ತಾಗಲ್ಲ, ಪರೀಕ್ಷೆ ಸಮಯ ಹತ್ತಿರ ಬಂದ್ಬಿಟ್ಟಿದೆ. ಅದಕ್ಕೆ ಓದಿ ಈಗ ತಾನು ಪಾಸ್ ಆಗ್ತೀನಿ ಅನ್ನಕ್ಕಾಗಲ್ಲ. ಅದಕ್ಕೆ ದೇವರೇ ನನ್ನನ್ನು ಪರೀಕ್ಷೆಯಲ್ಲಿ ಪಾಸ್ ಮಾಡಿಸಿದ್ರೆ ನಿನಗೆ ಇಷ್ಟು ತೆಂಗಿನಕಾಯಿ ಹೊಡಿತೀನಿ, ಇಷ್ಟು ಸಲ ನಮಸ್ಕಾರ ಮಾಡ್ತೀನಿ ದೇವ್ರೇ ಅಂತ ಮೊದಲು ಹೇಳ್ಕೊಳ್ತಾನೆ. ಇಷ್ಟು ತೆಂಗಿನಕಾಯಿ ಹೊಡಿತೀನಿ ಅಂದ್ರೆ ಕಾಸು ಯಾರು ಕೊಡ್ತಾರೆ? ಅದಕ್ಕೆ ನಾನು ಇಷ್ಟು ಸಲ ನಿನಗೆ ನಮಸ್ಕಾರ ಮಾಡ್ತೀನಿ, 1 ತೆಂಗಿನಕಾಯಿ, 4 ಬಾಳೆಹಣ್ಣು, 1 ಕರ್ಪೂರ ಎಲ್ಲ ಲೆಕ್ಕ ಹೇಳ್ತಾನೆ. 2 ಕರ್ಪೂರ, 2 ಊದ್ಕಡ್ಡಿ ಎಲ್ಲ ನಿನಗೆ ಹಚ್ತೀನಿ, ನಿನಗೆ ಪೂಜೆ ಮಾಡ್ತೀನಿ, ಇಷ್ಟು ಸಲ ನಮಸ್ಕಾರ ಮಾಡ್ತೀನಿ, ದೇವ್ರೇ ನನ್ನ ಪರೀಕ್ಷೆಯಲ್ಲಿ ಪಾಸ್ ಮಾಡಿಸ್ಬಿಡು ಅಂತ ಬೇಡ್ಕೊಳ್ತಾನೆ. ಪರೀಕ್ಷೆ ಹಾಲಿಗೆ ಬರ್ತಾನೆ. ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಈಸಿ, ಎಲ್ಲ ಗೊತ್ತಿದೆ ಅನ್ಸುತ್ತೆ. ಪಟ 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 ಎಲ್ಲ ಉತ್ತರ ಬರೀತಾನೆ. ಎಲ್ಲ ಉತ್ತರ ಬರ್ದಾಯ್ತು, ಟೈಮ್ ಉಳಿದಿತ್ತು. ಈಗ ನೋಡ್ದ, ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಹಾಳೆ ಇತ್ತು. ಆ ಹಾಳೆನಲ್ಲಿ ಅಂದ್ರೆ ಸಾಮಾನ್ಯ ಇದು ವರ್ಕ್ ಮಾಡ್ಕೊಳ್ಳಕ್ಕೆ ಅಂತ ಇನ್ನೊಂದು ಇದು ಕೊಡ್ತಾರೆ ಮ್ಯಾಥಮೆಟಿಕ್ಸ್ ಅಲ್ಲಿ. ಹಾಗೆ ಆ ಹಾಳೆನಲ್ಲಿ ಇವನು ಯೋಚನೆ ಮಾಡಕ್ ಶುರು ಮಾಡ್ದ. 1 ತೆಂಗಿನಕಾಯಿ ಅಂದ್ರೆ ಎಷ್ಟು ಕಾಸು, 2 ಊದ್ಕಡ್ಡಿ ಅಂದ್ರೆ ಎಷ್ಟು ಕಾಸು, 2 ಕರ್ಪೂರ ಅಂದ್ರೆ ಎಷ್ಟು ಕಾಸು, 4 ಬಾಳೆಹಣ್ಣು ಅಂದ್ರೆ ಎಲ್ಲ ಬರ್ದ. ಅಯ್ಯೋ ಇಷ್ಟು ಕಾಸ ನಿನಗ? ಯಾಕಂದ್ರೆ ಇಲ್ಲಿ ಬರ್ದಾಗ ಹೋಯ್ತಲ್ಲ, ಅದಕ್ಕೆ ಇದು ನಿನಗ ಇಷ್ಟು ಕಾಸ? ಇಲ್ಲ ನಾನು 100 ನಮಸ್ಕಾರ ಹಾಕ್ತೀನಿ ಅಂದ್ನಲ್ವಾ, 100 ನಮಸ್ಕಾರ ಹಾಕ್ತೀನಿ, ಕಾಯು ಇಲ್ಲ, ಹಣ್ಣು ಇಲ್ಲ, ಏನೂ ಇಲ್ಲ ಅಂದ್ಬಿಟ್ಟ. ಆಮೇಲೆ ಇನ್ನೊಂದ್ ಸ್ವಲ್ಪ ಹೊತ್ತು ಇದಕ್ಕೆಲ್ಲ ಇಂಟು ಆಯ್ತು. ಸೊನ್ನೆಗಳು ಎಲ್ಲ ಬರ್ದಿದ್ನಲ್ಲ, ಅದೇನೇನ್ ದುಡ್ಡು ಲೆಕ್ಕ ಹಾಕಿದ್ದ, ಅದಕ್ಕೆ ಕೊನೆ ಹಾಕ್ದ. ಇಷ್ಟು ನಮಸ್ಕಾರ ಮಾಡ್ತೀನಿ ಅಂದಿದ್ನಲ್ಲ, ಯೋಚನೆ ಮಾಡಕ್ ಶುರು ಮಾಡ್ದ. ನಮಸ್ಕಾರ 100 ನಮಸ್ಕಾರ ಆಗಲ್ಲ ಕಣೋ, ಸೊಂಟ ಕೈ ಕಾಲು ಎಲ್ಲ ಬಿದ್ದೋಗುತ್ತೆ. ನಾ ಪರೀಕ್ಷೆಗೋಸ್ಕರ ಇಷ್ಟೊತ್ತು ಗಂಟೆಗಟ್ಲೆ ಕೂತಿಲ್ವಾ, ನಾನು 75 ನಮಸ್ಕಾರ ಹಾಕ್ತೀನಿ. ಆಮೇಲೆ ಅದನ್ನ ಲೆಕ್ಕ ಬರೆಯಕ್ ಶುರು ಮಾಡ್ದ. 100 ಆಯ್ತು, 75 ಆಯ್ತು, 50 ಆಯ್ತು. ಇಲ್ಲ ಬಿಡಪ್ಪ, 10 ಹಾಕ್ತೀನಿ ಅಂತ ಮನ್ಸಲ್ಲಿ ಹೇಳ್ಕೊಳ್ತಿದ್ದಾನೆ. ಆ ವೇಳೆಗೆ ಟಣ್ 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 ಅಂತ ಬೆಲ್ ಹೊಡೀತು. ಇವರು ಇನ್ವಿಜಿಲೇಟರು ತಗೊಳ್ಬೇಕಲ್ಲ ಆನ್ಸರ್ ಪೇಪರ್, ಕೊಡಿ ಅಂತ ಬಂದ್ರು. ಇವನು ಪಟ್ ಅಂತ ಹೀಗೆ ಕೊಟ್ಟ, ಮತ್ತೆ ಬಂದ. ಮನೆಗೆ ಬರುವಾಗ ಮನೆಗೆ ಬಂದ ಮೇಲೆ ನೋಡ್ತಾನೆ, ಅವ್ನು ಬರ್ದಿರೋ ಆನ್ಸರ್ ಪೇಪರ್ ಅವನ್ ಬರ್ದಿದೆ, ಇಲ್ಲಿ ಬರ್ದಿದ್ನಲ್ಲ ಲೆಕ್ಕ, ಅದನ್ನ ಅವನು ಪರಮಾತ್ಮನಿಗೆ ಏನು ಗೊತ್ತಾಗುತ್ತೆ ಅಂದ್ರೆ
ಪರಮಾತ್ಮನಿಗೆ ಗೊತ್ತಾಗದೇ ಇರೋ ಕೆಲಸ ಅಲ್ಲ ಇದು. ಅದರಿಂದ ದೇವ್ರಿಗೇನು ಗೊತ್ತಾಗುತ್ತೆ, ನಾನು ಮನಸ್ಸಲ್ಲಿ ಲೆಕ್ಕ ಮಾಡ್ಕೊಳ್ತೀನಿ ಬಿಡು, ನಿಂಗೆ ಕೊಟ್ಟಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅಂತೀವಲ್ಲ, ಆ ತರಹದ ಲೆಕ್ಕ ಅಲ್ಲ ದೇವರದು. ಹಾಗಾಗಿ ಸರ್ವಾಂತರ್ಯಾಮಿಯಾಗಿರೋದ್ರಿಂದ ಇಂದ್ರನಿಗೆ ಬಂದಿರುವ ಗರ್ವ ಅವನಿಗೆ ಗೊತ್ತಾಗ್ತಾ ಇದೆ. ಆದ್ರಿಂದ ಆ ಇಂದ್ರನ ಗರ್ವವನ್ನ ಇಳಿಸೋಕಷ್ಟೇ ಅವನ ಉಪಾಯ ಇದು. ಅದಕ್ಕೆ ಅವನು ಹಾಗೆ ಹೇಳಿದ ಮೇಲೆ ಸರಿ, ತಂದೆನು ಇಲ್ಲಿವರೆಗೆ ಕೃಷ್ಣನ ಲೀಲೆಯನ್ನೆಲ್ಲ ನೋಡಿದ್ದ, ಕೃಷ್ಣನ ಮಹಿಮೆಯನ್ನ, ಕೃಷ್ಣನ ಶಕ್ತಿ ಸಾಮರ್ಥ್ಯವನ್ನ, ಆಯ್ತು ಮಗು ನೀ ಹೇಳ್ದ ಹಾಗೆ ಆಗ್ಲಿ ಅಂತ ಅಂದ. ದೊಡ್ಡವರನ್ನೆಲ್ಲ ಸಭೆ ಕರೆಸಿ ಹೇಳ್ದ, ದೊಡ್ಡವರು ಆಗಬಹುದು ಅಂತ ಹೇಳಿದ್ರು. ಹಾಗಾದ್ಮೇಲೆ ಸರಿ, ಈಗ ಗೋವರ್ಧನನ ಪೂಜೆ ಆಯ್ತು, ಮಿಕ್ಕಿದ್ದೆಲ್ಲ ನಿಮಗ್ ಗೊತ್ತಿದೆ. ಗೋವರ್ಧನನ ಪೂಜೆ ಆಯ್ತು, ವಾಪಸ್ ಮನೆಗೆ ಬರೋ ವೇಳೆಗೆ ಇಂದ್ರ ಯಾವನೋ ಪೋರ, 7 ವಯಸ್ಸಿಲ್ಲ ಇನ್ನು, ಅವನು ಹೇಳ್ತಾನೆ ಅಂತ ನೀವು ಮೂಢರು ಕೇಳ್ತಿರಲ್ಲ, ನಿಮ್ಗೆ ಇಷ್ಟು ವಯಸ್ಸಾಗಿದೆಯಲ್ಲ, ನನ್ನ ಪರಾಕ್ರಮ ಏನು ಗೊತ್ತಿಲ್ವಾ ನಿಮ್ಗೆ ಅಂತ ತೋರಿಸ್ತೀನಿ ತಡೀರಿ ಅಂತ ಏನ್ ಮಾಡ್ದ, ಹೋಗ್ರೋ ಅಂತ ಹೇಳಿ ಸಂವರ್ತಕ ಆವರ್ತಕ ಮೊದಲಾದ ಮೋಡಗಳನ್ನ ಕೊಚ್ಚಾಕ್ಬಿಡಿ, ಆ ನಗರನ, ಆ ಊರೇ ಇಲ್ಲ ಮಾಡಿಬಿಡಿ ಅಂತ ಹೇಳಿ ಕಳಿಸ್ದ. ಅದು ಬರ್ರಂತ ಯಾವಾಗ ಮಳೆ ಬರಕ್ ಶುರುವಾಯ್ತು, ಆಗ ಎಲ್ಲರಿಗೂ ನೋಡು ನಾವು ಪ್ರತಿ ವರ್ಷದಂತೆ ಮಾಡ್ಬೇಕಿತ್ತು, ಈ ಮಗು ಏನೋ ಹೇಳ್ತು ಅಂತೂ ನಂದ ಹೇಳ್ದ ಅಂತ ನಾವು ಪೆದ್ದಾಗ ಹ್ಞೂ ಅಂದ್ವಿ, ನಮಗಾದ್ರೂ ಬುದ್ಧಿ ಬೇಡವೆ ಅಂತ ಪ್ರತಿಯೊಬ್ಬರು ಬೈಕೊಳ್ಳಕ್ ಶುರು ಮಾಡಿದ್ರು. ಪರಮಾತ್ಮ ಈಗ ತಾನೇ ಹೇಳಿದ್ವಲ್ಲ, ಸರ್ವಾಂತರ್ಯಾಮಿ, ಅವನಿಗೆ ಗೊತ್ತಾಯ್ತು. ಅವನೇನ್ ಮಾಡ್ದ, ಯಾರು ಮಾತಾಡ್ಬೇಡಿ ನನ್ನ ಹಿಂದೆ ಬನ್ನಿ ಅಂದ. ಬಂದವನೇ ಗೋವರ್ಧನವನ್ನ ಎತ್ತಿ ತನ್ನ ಒಂದೇ, ಅದಕ್ಕೆ ಇದ್ರ ಹಿಂಗಿಡಿಲಿಲ್ಲ, ಒಂದೇ ಕಿರುಬೆರಳಲ್ಲೇ ಎತ್ತಿ ಹಿಡಿದ ಲೀಲೆ ಗೊತ್ತು. 7 ದಿನಗಳ ಕಾಲ ಕೊಚ್ಚಿ ಹಾಕಿದ್ರೂ ಕೂಡ ಏನೂ ಆಗಲಿಲ್ಲ. ಅವನ ಮೋಡದಲ್ಲಿದ್ದ ನೀರು ಖಾಲಿ ಆಯ್ತೇ ಹೊರತು ಇವ್ರಿಗ್ಯಾರಿಗೂ ಏನೂ ಆಗಲಿಲ್ಲ. ಆ ನಂತರ ಅವರ ಮೋಡ ಹೋದ್ಮೇಲೆ ಇವನೇನ್ ಮಾಡ್ದ, ಎಲ್ಲರನ್ನೂ ಆಚೆ ಬನ್ನಿ ಅಂದ. ಆ ಖಾಲಿ ಜಾಗದಲ್ಲಿ ಗೋವರ್ಧನನನ್ನ ಇಟ್ಟ ಊರಿಗೆ ಬಂದ. ಮರುದಿನಕ್ಕೆ ಓಡ್ಕೊಂಡು ಬಂದ ಇಂದ್ರ, ಸುರಭಿಯನ್ನ, ಕಾಮಧೇನುವನ್ನ ಕರ್ಕೊಂಡು ಬಂದಿದ್ದಾನೆ, ದೇವಲೋಕದ ದೇವತೆಗಳನ್ನೆಲ್ಲ ಕರ್ಕೊಂಡ್ ಬಂದಿದ್ದಾನೆ. ಆಗ ಇವನಿಗೆ ಗೋವಿಂದ ಈಗ ಅರ್ಥ ಆಗಿದ್ಯಾ ನೋಡಿ. ಕಾಪಾಡದವನು ಯಾರು? ಕೃಷ್ಣ. ಆ ಕಾಪಾಡು ಅನ್ನೋಕೆ ಗೋವಿಂದ, ಗೋವಿಂದ ಅನ್ನುವ ಪಟ್ಟಾಭಿಷೇಕ ಮಾಡೋದೇ ಅವಾಗ. ಆ ಗೋವಿಂದ ಅನ್ನುವ ನಾಮದ ಅರ್ಥ ಹಾಗೆ. ಅಂದ್ರೆ ಇಂಥದೇ ವಿಪತ್ತು ಬರ್ಲಿ, ಅಯ್ಯೋ ಇಂಥ ವಿಪತ್ತು, ನಾವು ಗಾಬರಿ ಪಡಬೇಕಾಗಿಲ್ಲ. ಆದ್ರಿಂದಲೇ ಹುಟ್ಟಿಸಿದ ದೇವರೇ ಹೊಣೆಗಾರನಾಗಿರಲು ಅವನು ಕಾಪಾಡ್ತಾನೆ ಅನ್ನುವ ಭರವಸೆ ಇರಬೇಕು. ಪ್ರಾರ್ಥನೆ ನಮ್ಮದಾಗಿರ್ಬೇಕು, ಪ್ರಯತ್ನ ನಮ್ಮದಾಗಿರ್ಬೇಕು. ಒಳಗಡೆ ಇರುವ ಭರವಸೆ ಅಲುಗಾಡಬಾರದು. ಭರವಸೆಗೆ ನಾವು ಭರವಸೆಯಲ್ಲಿ ಚಂಚಲತೆ ಬರಬಾರದು. ಗಟ್ಟಿಯಾಗಿ ದೇವರಿದ್ದಾನೆ, ಕಾಪಾಡ್ತಾನೆ, ಆ ರೀತಿಯ ಒಂದು ದೃಢತೆ ಇದ್ರೆ ಪರಮಾತ್ಮ ಕಾಪಾಡ್ತಾನೆ. ಅದೇ ಗೋವಿಂದ ಎನ್ನುವ ರೂಪ. ಇನ್ನು ಗೋ ಅಂದ್ರೆ ಮಾತು ಅಂತ ಅರ್ಥ. ಗೋ ಅನ್ನುವುದಕ್ಕೆ ಏಷವುವಾ ಬೃಹಸ್ಪತಿ, ವೇದದಲ್ಲಿ ಈ ಮಾತು ಬರುತ್ತೆ. ಏಷವುವಾ ಬೃಹಸ್ಪತಿ ವಾಗ್ವೈ ಬೃಹತಿ. ಮಾತು ಎಂಬುದೇ ಬೃಹತ್. ಅದು ಬೃಹತ್ ಅಂದ್ರೆ ದೊಡ್ಡದು. ತಸ್ಯಾ ಏವ ಪತಿ. ಆ ಮಾತು ಎನ್ನುವುದು ದೊಡ್ಡದು. ಹೇಗೆ ಯೋಚನೆ ಮಾಡಿ ನೋಡಿ. ಮನೆಯಲ್ಲಿ ಒಂದು ಹಕ್ಕಿ ಗೂಡು ಕಟ್ಟಿದೆ. ಆ ಶಬ್ದ ಕೇಳೋ ವೇಳೆಗೆ ಎಲ್ಲಿಂದನೋ ಅಮ್ಮ ಓಡಿ ಬರುತ್ತೆ. ಅಂದ್ರೆ ಅರ್ಥ ಏನು, ನಂಗೆ ಹಸುವಾಗ್ತಾ ಇದೆ ಅಂತ ಇದು ಇಲ್ಲಿ ಅಂತಿದೆ ಅಷ್ಟೇ. ಎಲ್ಲಿಂದನೋ ಅಮ್ಮ ಬರುತ್ತೆ. ಮನೆಯಲ್ಲಿ ಬೆಕ್ಕು ಮರಿ ಇದೆ, ಇಷ್ಟೇ ಶಬ್ದ ಕೇಳ್ತಿರುತ್ತೆ. ಅಮ್ಮ ಎಲ್ಲಿರುತ್ತೋ ಏನೋ ಓಡಿ ಬರುತ್ತೆ. ಶಬ್ದ ಯಾಕೆ ಕೊಟ್ಟಿದ್ದಾನೆ? ಕಾಪಾಡು 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 ಅನ್ನುವುದಕ್ಕೆ ಶಬ್ದ ಕೊಟ್ಟಿದ್ದಾನೆ. ಮಾತು ಇರೋದು ಯಾತಕ್ಕೆ? ರಕ್ಷಣೆಗೆ. ನೋಡಿ, ಗೋವಿಂದ, ಮಾತಿನಿಂದ ರಕ್ಷಣೆ, ಮಾತಿನಿಂದ ಪರಮಾತ್ಮ ಪ್ರಾಪ್ತಿ, ಎರಡೂ ಕೂಡ ಗೋವಿಂದ. ಎಲ್ಲ ಕಡೆಯಲ್ಲಿ ನೋಡಿ, ಹಸುಗಳಾಗ್ಲಿ ಎಲ್ಲ ಮೊದಲು ಕೂಗೋದು ಯಾತಕ್ಕೆ? ಪುಟಾಣಿ ಕಂದ ಹುಟ್ಟಿದಾಗ್ಲೂ ಕೂಡ ನಮ್ಮ ಅಂದ್ರೆ ಮಾನವ ಕಂದಗಳು ಕೂಗೋದು ಯಾತಕ್ಕೆ? ಅಯ್ಯೋ 3 ಗಂಟೆ ಆಯ್ತು, ಇನ್ನು ಮಗು ಹಸುವಿಗೆ ಅಳ್ಳೇ ಇಲ್ಲ ಅಂತ ತಾಯಿ ಯೋಚನೆ ಮಾಡ್ತಾಳೆ. ಅಂದ್ರೆ ಅಳು ಬರೋದು ಯಾತಕ್ಕೆ? ಹಸಿವಾದಾಗ, ನಿದ್ದೆ ಬಂದಾಗ, ಬಾಧೆ ಬಂದಾಗ, ಅಂದ್ರೆ ನಾನು ಬಾಧಿತನಾಗಿದ್ದೇನೆ ಅಂತ ಕೂಗಬೇಕು. ಆ ಕೂಗುವುದಕ್ಕೆ ವಾಕ್. ಆದ್ರಿಂದಲೇ ಏಷವುವಾ ಬೃಹಸ್ಪತಿ ಬೃಹತಿ ವೈ ವಾಕ್. ಆ ವಾಕ್ ಅನ್ನುವುದು ದೊಡ್ಡದು. ಈ ದೊಡ್ಡದು ಅನ್ನುವ ವಿಷಯ ಬಂದಾಗ ಬ್ರಹ್ಮಾಂಡ ಪುರಾಣದಲ್ಲಿ, ಹರಿವಂಶದಲ್ಲಿ ಒಂದು ಕಥೆ ಬರುತ್ತೆ.
ಇದು ನಮ್ಮ ಈ ಇದಕ್ಕೂ ಸಂಬಂಧ ಪಡುತ್ತೆ. ಒಂದು ಸಲಿ ನಾರದರು ಪ್ರಪಂಚ ಪರ್ಯಟನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಂದವರು ಗಂಗೆಯ ಹತ್ರ ಬಂದಿದ್ದಾರೆ. ಗಂಗೆಯಲ್ಲಿ ಸ್ನಾನ ಮಾಡೋಣ ಅಂತ ಹೋಗಿದ್ದಾರೆ. ಆ ಗಂಗೆಯಿಂದ ಒಂದು ದೊಡ್ಡ ಆಮೆ, ತುಂಬಾ ದೊಡ್ಡ ಆಮೆ ಆಚೆ ಬರ್ತಾ ಇದೆ. ಒರಿರೇ, ಇಂಥ ಆಮೆ ನಾನು ತ್ರೈಲೋಕ್ಯದಲ್ಲಿ ಸಂಚಾರ ಮಾಡ್ತೀನಿ, ನಾನು ಯಾವತ್ತೂ ಇಂಥ ಆಮೆ ನೋಡಿಲ್ಲ. ಭಲೆ ಕಣೋ, ಗ್ರೇಟ್ ನೀನು, ಧನ್ಯ ಧನ್ಯ ನೀನು. ಅಂದ್ರೆ ಗ್ರೇಟ್ ಅನ್ನುವಾಗ ಹಾಗೆ ಹೇಳ್ತೀವಲ್ವಾ, ಅದಕ್ಕೆ ನೀನು ಗ್ರೇಟ್, ನೀನು ತುಂಬಾ ಧನ್ಯ ಅಂತ ಹೇಳಿದ್ರು. ಆಗ ಆಮೆ ಹೇಳ್ತು, ನನ್ನನ್ನೇನು ಧನ್ಯ ಅಂತೀರಿ, ನನ್ನಂತ ಎಷ್ಟು ಆಮೆಗಳು ಈ ಗಂಗೆಯಲ್ಲಿ ಇದೆಯೋ ಏನೋ, ನನ್ನಂತ ಇಷ್ಟು ಆಮೆಗಳಿಗೆ ಆಶ್ರಯ ಕೊಟ್ಟ ಗಂಗೆ ಧನ್ಯಳು, ನಾನಲ್ಲ ಅಂತ ಹೇಳ್ತು. ಸರಿ, ಅವರು ಗಂಗೆ ಹತ್ರ ಬಂದು, ಅಮ್ಮ ನೀನು ನಿಜವಾಗಿ ಧನ್ಯೆ, ನೀನು ಗ್ರೇಟ್, ನೀನು ಧನ್ಯೆ, ಆದ್ರಿಂದ ಇಷ್ಟೊಂದು ಜೀವಿಗಳಿಗೆ ನೀನು ಆಶ್ರಯವನ್ನ ಕೊಟ್ಟಿದೀಯಾ. ಅಯ್ಯೋ ನಾರದರೆ, ನನ್ನನ್ನೇನು ಧನ್ಯೆ ಅಂತೀರಿ, ನನ್ನಂಥ ಎಷ್ಟು ನದಿಗಳಿಗೆ ಆಶ್ರಯ ಕೊಟ್ಟಿದ್ದಾಳೆ ಸಮುದ್ರ ಅಲ್ವೇ, ಎಷ್ಟು ನದಿಗಳು ಅಲ್ಲಿ ಹೋಗಿ ಸೇರ್ತಾರೆ, ಅವಳಿಗಿಂತ ನಾನು ಧನ್ಯೇನಾ? ಸಮುದ್ರದಲ್ಲಿ ಎಲ್ಲ ಇದೆ, ಬರೀ ಜಲಚರ ಪ್ರಾಣಿಗಳಲ್ಲ, ಅನರ್ಘ್ಯ ರತ್ನಗಳಿದೆ, ಏನೇನೋ ಇದೆ, ನಗರಗಳೇ ಇದೆ, ಬೆಟ್ಟಗಳಿದೆ, ಎಲ್ಲಕ್ಕೆ ಆಶ್ರಯವನ್ನ ಕೊಟ್ಟಿದ್ದಾಳೆ ಸಮುದ್ರ, ಅವಳು ಧನ್ಯ ಧನ್ಯೆ ಅಂತ ಗಂಗೆ ಹೇಳಿದ್ಲು. ಈಗ ನಾರದರು ಸಮುದ್ರದ ಹತ್ತಿರ ಬಂದ್ರು. ಅಮ್ಮ ಸಮುದ್ರ ತಾಯಿ ನೀನು, ಆದ್ರಿಂದಲೇ ಸಮುದ್ರ ವಸನೆ ದೇವಿ, ಈ ಭೂಮಂಡಲಕ್ಕೆ ಅವಳು ವಸ್ತ್ರದ ತರಹ ಸಮುದ್ರ ಅಲ್ವೇ, ಮೂರೂ ಕಡೆಯಲ್ಲಿ ನೀರು ತುಂಬಿದೆ. ಆದ್ರೆ ಆ ದೇವಿ ಹತ್ರ ಬಂದು, ಅಮ್ಮ ನೀನು ಧನ್ಯೆ, ಎಷ್ಟು ಜನರಿಗೆ ನೀನು ಆಶ್ರಯ ಕೊಟ್ಟಿದೀಯೇ, ನೀನು ಎಷ್ಟು ದೊಡ್ಡವಳಮ್ಮ, ಆ ದೊಡ್ಡ ಆಮೆ ಅಂತದ್ದು ಎಷ್ಟೋ ಆಮೆಗೆ ಆಶ್ರಯ ಕೊಟ್ಟಿರುವ ಗಂಗೆ, ಅಂಥ ಗಂಗೆಗೆ ಆಶ್ರಯ ಕೊಟ್ಟಿರುವ ಅಂಥ ಗಂಗೆಯಂಥ ಎಷ್ಟೋ ನದಿಗೆ ಆಶ್ರಯ ಕೊಟ್ಟಿರುವ ನೀನು, ಅಮ್ಮ ನೀನೆಷ್ಟು ದೊಡ್ಡವಳು, ನೀನು ಧನ್ಯೆ ಅಂತ ಅಂದ್ರು. ಏನಂತ ಹೇಳ್ತೀರಿ ಮಹರ್ಷಿಗಳೇ, ನಾನು ಹೊತ್ಕೊಂಡಿರೋದು, ನನಗೆ ಯಾರ ಆಶ್ರಯ ಕೊಟ್ಟಿದ್ದಾಳೆ? ಭೂಮಿ ತಾಯಿ. ಆದ್ರೆ ಸಮುದ್ರ ವಸನೆ ಪೃಥ್ವಿ ಅಲ್ವೇ, ಆದ್ರಿಂದ ಭೂಮಿ ನನಗಿಂತ ಧನ್ಯೆ, ನಾನಲ್ಲ ಗುರುಗಳೇ, ನಾನಲ್ಲ ಮಹರ್ಷಿಗಳೇ. ನೋಡಿ ನಮ್ಮಲ್ಲಿ ಯಾವ ಗುಣ ಇರಬೇಕು, ನಾವು ಎಷ್ಟು ದೊಡ್ಡವರಿದ್ರೂ ಆ ವಿನೀತತೆ, ಕೃಷ್ಣ ಅದನ್ನ ನಮಗೆ ತೋರಿಸ್ಕೊಟ್ಟಿದ್ದಾನೆ. ಅವಳು ಒಪ್ಕೊಳ್ಳಿಲ್ಲ, ನಾನು ಧನ್ಯ ಅಲ್ಲ ಅಂದ್ಲು. ಈಗ ಪೃಥ್ವಿ ಹತ್ರ ಬಂದ್ರು, ಅಮ್ಮ ತಾಯಿ ನೀನು ಎಷ್ಟು ಧನ್ಯಳೆ, ನೀನು ಚರಜೀವಿಗಳಿಗೂ ಆಶ್ರಯ ಕೊಟ್ಟಿದೀಯೆ, ಅಚರಜೀವಿಗಳಿಗೂ ಆಶ್ರಯ ಕೊಟ್ಟಿದೀಯೆ, ಎಲ್ಲರಿಗೆ ಆಹಾರವನ್ನ ಕೊಟ್ಟಿದೀಯೆ, ಎಲ್ಲರಿಗೆ ಖನಿಜಗಳನ್ನ ನೋಡಿ, ಗೋಪ್ತ್ರಿ ಅನ್ನುವಾಗ ಖನಿಜಗಳನ್ನ, ಆಹಾರವನ್ನ, ವಸ್ತ್ರಕ್ಕೆ ಬೇಕಾದ್ದನ್ನ, ವಸತಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೀಯ ಅಮ್ಮ, ನೀನು ಧನ್ಯಳು, ನೀನು ಧನ್ಯಳು. ಕೋಟಿ 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 ಜೀವಿಗಳಿಗೆ ಆಶ್ರಯವನ್ನ ಕರುಣಿಸಿರುವಂಥವಳು ಅಮ್ಮ, ನೀನು ಧನ್ಯೆ. ಗುರುಗಳೇ, ಋಷಿಗಳೇ, ಮಹರ್ಷಿಗಳೇ, ನಾನಲ್ಲ, ನನ್ನನ್ನ ಹೊತ್ಕೊಂಡಿವೆ ಭೂಧರ ಅಂತ ಕರೀತಾರೆ ಪರ್ವತಗಳು ನನ್ನನ್ನ ಭಾರವನ್ನ ಎತ್ಕೊಳ್ಳಿಲ್ಲ ಅಂದ್ರೆ ನಾನೆಲ್ಲಿರ್ತೀನಿ ಗುರುಗಳೇ, ಆದ್ರಿಂದ ಪರ್ವತಗಳೇ ಧನ್ಯ ಅಂತ ಹೇಳಿದ್ರು. ಸರಿ, ಇವರು ಪರ್ವತಗಳ ಹತ್ರ ಬಂದು, ಪರ್ವತಗಳಿಗೆ ರಾಜನಾದಂತ ಹಿಮವಂತನ ಹತ್ರ ಬಂದು ಹೇಳಿದ್ರೆ, ಆಗ ಹಿಮವಂತ ಹೇಳ್ದ, ಗುರುಗಳೇ ನಾವು ಧನ್ಯ ಅಲ್ಲ. ಯಾಕೆ ಅಂದ್ರೆ ನಮ್ಮೆಲ್ಲರೊಡಗೂಡಿದ ಭೂಮಿಯನ್ನ ಕೆಳಗಡೆಯಿಂದ ಹೊತ್ತಿರೋರು ಯಾರು? ಶೇಷ, ಅವರುಗಳು. ಆದ್ರಿಂದ ಅವರು ದೊಡ್ಡವರೇ ಹೊರತು ನಾವಲ್ಲ ಅಂದ್ರು. ಈಗ ಶೇಷನ ಹತ್ರ ಬಂದು, ನೀವು ಎಂಥ ಧನ್ಯರಪ್ಪ, ನಿಮ್ಮಂಥ ಧನ್ಯರಿಗೆ ನಾನು ನಮೋ ನಮೋ, ಆದ್ರಿಂದೇ ನೀವು ಅನಂತ ಅನ್ನುವ ಹೆಸರಿನಿಂದ ಪ್ರಸಿದ್ಧರಾಗಿದ್ದೀರಿ, ಅನಂತ ಮಹಿಮರು ನೀವು, ಅನಂತ ಶಕ್ತಿ ಸಂಪನ್ನರು, ಅನಂತ 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 ಅಂತ ನಮಸ್ಕಾರ ಮಾಡಿದ್ರೆ, ಶೇಷ ಹೇಳ್ದ, ನಮಗೆ ಸೃಷ್ಟಿಕರ್ತನಾದಂಥ ಬ್ರಹ್ಮ ಇಲ್ಲದೆ ಇದ್ರೆ ನಾವೆಲ್ಲಿರ್ತಿದ್ವಿ? ನೋಡಿ, ಸೃಷ್ಟಿಕರ್ತ್ರಿ ಬ್ರಹ್ಮರೂಪಿಣಿ, ಆದ್ರಿಂದ ಆ ಸೃಷ್ಟಿಕರ್ತ ಬ್ರಹ್ಮನಿಂದ ನಾವಿದ್ದೇವೆ. ಆದ್ರಿಂದ ಬ್ರಹ್ಮ ದೊಡ್ಡವನೇ, ಬ್ರಹ್ಮನ ಹೆಸರು ಅದೇ, ಬ್ರಹ್ಮ ದೊಡ್ಡವನೇ ಹೆಸರು ಹೊರತು ನಾವಲ್ಲ ಅಂತ ಹೇಳಿದ್ರು. ಸರಿ, ಈಗ ಬ್ರಹ್ಮನ ಹತ್ರ ಬಂದ್ರು. ಬ್ರಹ್ಮ, ನಿಜವಾಗಿ ನೀನು ಧನ್ಯನಪ್ಪ, ಅನೇಕ ಕೋಟಿ ಬ್ರಹ್ಮಾಂಡಗಳನ್ನ ನಿರ್ಮಾಣ ಮಾಡಬಲ್ಲ ಶಕ್ತಿ ಸಂಪನ್ನನಾದವನು ನೀನು. ಈ ರೀತಿ ಬ್ರಹ್ಮನನ್ನ ಸ್ತೋತ್ರ ಮಾಡೋದಕ್ಕೆ ಆರಂಭ ಮಾಡಿದ್ರು. ಆಗ ಬ್ರಹ್ಮ ಹೇಳ್ದ, ಸ್ವಾಮಿ ನನ್ನದೇನೂ ಇಲ್ಲ, ನೀನು ನನ್ನದೇ ಮಾನಸ ಪುತ್ರನಾಗಿ ಹುಟ್ಟಿದೀಯೆ, ನನ್ನ ಎಲ್ಲ ವೈಭವವನ್ನ ತಿಳ್ಕೊಂಡಿದೀಯೆ, ನನಗೇನ್ ಶಕ್ತಿ ಇದೆ? ಪರಮಾತ್ಮ
ನನಗೆ ಈ 4 ತಲೆಗಳನ್ನ ಕೊಟ್ಟು ವೇದವನ್ನ ಕೊಡದೇ ಇದ್ರೆ ನಾನೇನು ಮಾಡ್ತಾ ಇದ್ದೆ? ಆ ವೇದಗಳ ಹೊರತುಪಡಿಸಿ ನನ್ನದೇನು ಇಲ್ಲ. ನೋಡಿ, ಏಷವು ವೈ ಬೃಹಸ್ಪತಿ ಬೃಹತಿ ವೈ ವಾಕ್. ಆ ವಾಕ್ ಅನ್ನುವುದರಿಂದಲೇ ಇವೆಲ್ಲ ಸೃಷ್ಟಿಯಾಯಿತು. ಅದನ್ನು ನಾವು ಅನೇಕ ಬಾರಿ ನೋಡಿದ್ದೇವೆ. ಋಚಾಂ ಪ್ರಾಚಿ ಮಹತಿ ದಿಗುಚ್ಯತೆ ಅಂದ್ರೆ ಶಬ್ದ ತರಂಗಗಳೇ ಈ ಎಲ್ಲ ಸೃಷ್ಟಿಗೆ ಕಾರಣೀಭೂತವಾಗಿದೆ. ಇಲ್ಲಿ ಮಹಾ ಏನು ಸತ್ವ ಇದೆ. ಕೊನೆಯವರೆಗೆ ಪಂಚಕೃತ್ಯಕ್ಕೆ ಬರುವಾಗ ನಾವು ದಿನ ಹೇಳುವ ಓಂಕಾರ ಎಲ್ಲ ಸೇರಿಸಿ ಮತ್ತೆ ನಾವು ಸಮನ್ವಯ ಮಾಡಿಕೊಳ್ಬಹುದು. ಆ ರೀತಿಯಾದ ಆ 5 ಈ 4 ವೇದಗಳು ಆ ಎಲ್ಲದರ ಒಡಗೂಡಿದಂಥ ಓಂಕಾರನಾದ ಈ ಎಲ್ಲವೂ ದೊಡ್ಡದೇ ಹೊರತು ನಾನಲ್ಲ. ಅದೆಲ್ಲಿಂದ ಬಂತು? ಪರಮಾತ್ಮ. ಆದ್ರಿಂದ ಗೋಪ್ತ್ರಿ ಗೋವಿಂದ ರೂಪಿಣಿಯಾಗಿ ಅವಳು ಎಲ್ಲವನ್ನ ರಕ್ಷಿಸುವಂತ ಶಕ್ತಿ ಸಾಮರ್ಥ್ಯವನ್ನ ಹೊಂದಿದ್ದು. ಜೀವಿಗಳಿಗೆ ಬೇಕಾದ ಈ ಎಲ್ಲ ಇದ್ರೂ ಅದಕ್ಕೆ ಮುಖ್ಯವಾಗಿ ಕೊಟ್ಟಿರೋದೇನು? ವಾಕ್. ಆ ವಾಕಿನಿಂದ ನಾವು ಯಾತಕ್ಕೆ ಬಳಸ್ಕೊಳ್ಬೇಕು ವಾಕನ್ನ? ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕೆ. ಅದಕ್ಕೂ ನಾವು ಕಥೆ ನೋಡಿದ್ದೇವೆ. ರಾಮ ಬಿಲ್ಲನ್ನ ಊರಿದಾಗ ಅವನು ಬಿಲ್ಲನ್ನ ಸಮುದ್ರದಲ್ಲಿ ಊರ್ಬಿಟ್ಟು ಅರ್ಘ್ಯ ಕೊಟ್ಟು ಬಂದ. ಅರ್ಘ್ಯ ಕೊಟ್ಟು ಬಿಲ್ಲಿನ ಮೇಲೆ ಎತ್ತುತ್ತಾನೆ. ಬಿಲ್ಲಿನ ಅಡಿಯಲ್ಲಿ ರಕ್ತ ಕಾಣ್ತಾ ಇದೆ. ಅರೆ ಇದ್ಯಾಕೆ? ಎಲ್ಲಿಂದ? ಅವನು ಎಲ್ಲಿ ಬಿಲ್ಲು ಊರಿದ್ದ ಅಲ್ಲಿ ಬಗ್ಗಿ ನೋಡ್ತಾನೆ, ಅಲ್ಲೊಂದು ಕಪ್ಪೆ ಸಿಕ್ಕೊಂಡಿದೆ. ಅರೆ ಕೂಗಬಾರ್ದ ನೀನು? ಅಂದ್ರೆ ಸ್ವಾಮಿ, ಕೂಗಿದವರನ್ನ ರಕ್ಷಿಸುವವನು ನೀನು, ಎಲ್ಲರನ್ನ ರಕ್ಷಿಸುವ ನೀನೇ ನನ್ನ ಮೇಲೆ ಬಿಲ್ಲು ಊರಿದ್ರೆ ನಾ ಯಾರನ್ನು ಕೂಗ್ಲಪ್ಪ? ಆದ್ರಿಂದ ಅಂದ್ರೆ ಆ ಕೂಗುವಿಕೆ ಅನ್ನೋದು ಯಾತಕ್ಕೆ ಕೊಟ್ಟಿದ್ದಾನೆ? ರಕ್ಷಣೆಗೆ. ಆದ್ರಿಂದಲೇ ಪರಮಾತ್ಮ ದ್ರೌಪದಿ ಹಾ ಕೃಷ್ಣ ದ್ವಾರಕಾವಾಸಿನ್ ಅಂತ ಕೂಗಿದಾಗ ಪರಮಾತ್ಮ ಹೇಳ್ತಾ ಇದ್ದಾನೆ ಏನಂತ? ಅವಳ ಆಕ್ರಂದನ ನನ್ನ ಋಣವನ್ನ 2 ಪಟ್ಟು ಮಾಡ್ತು. ಮೇ ಋಣಂ ಪ್ರವೃದ್ಧಮಿವ ಅಂತಾನೆ ಪರಮಾತ್ಮ. ಅಂದ್ರೆ ಮಗು ಕೂಗಿದರೆ ಸೃಷ್ಟಿಸಿದ ಮಗುವಿನ ರಕ್ಷಣೆಯ ವಿಷಯದಲ್ಲಿ ನಾನು ಲುಪ್ತನಾದೆ ಅಂತ ಪರಮಾತ್ಮ ಯೋಚನೆ ಮಾಡಿ. ಎಂಥ ದೊಡ್ಡತನ ನೋಡಿ. ಧನ್ಯ ಧನ್ಯ ಅಂದಾಗ ಸೃಷ್ಟಿಸಿದ ಜೀವದ ರಕ್ಷಣೆ ಅವನಲ್ಲಿದೆ, ಅವನೇ ಕಾಪಾಡ್ತಾನೆ. ಅಕಸ್ಮಾತ್ ಕಾಪಾಡ್ಲಿಲ್ಲ ಅಂತ ನಾವು ಭಯಗೊಂಡು ಕೂಗಿದರೆ ಅಯ್ಯೋಯ್ಯೋ ಈ ಕಂದನ್ನು ಮರೆತು ಬಿಟ್ಟಿದ್ನಲ್ಲಪ್ಪ ಅಂತ ಅವನು ಚೆ ಅಂತ ತನ್ನಲ್ಲಿ ಅಪರಾಧ ಭಾವನೆ ತಂದುಕೊಂಡು ಏನಾದ್ರೂ ಮಾಡಿದ್ದನ್ನು ಉದ್ಧಾರ ಮಾಡಬೇಕು ಅಂತ ಓಡಿ ಬರ್ತಾನಂತೆ. ಅದು ಗೋಪ್ತ್ರಿ ಗೋವಿಂದ ರೂಪಿಣಿ. ಸ್ಪಷ್ಟ ಆಗ್ತಾ ಇದೆಯಾ? ಆ ಪರಮಾತ್ಮನ ಒಂದು ಶ್ರೀರಕ್ಷೆ ಆ ರೀತಿಯಲ್ಲಿದೆ. ಅದರಿಂದ ಗೋಪ್ತ್ರಿ ಗೋವಿಂದ ರೂಪಿಣಿ. ಗೋ ಅಂದಾಗ ಕಿರಣ ಅಂತ ಒಂದರ್ಥ. ಗೋ ಅನ್ನುವುದನ್ನ ಮಾತು ಅಂತ ಹೇಳಿದ್ವಿ. ಆ ಕಿರಣದಿಂದಾನೇ, ಯಾವ ಕಿರಣ? ಪರಮಾತ್ಮನ ದೇವಿಯ ಪರಬ್ರಹ್ಮ ಸ್ವರೂಪಿಣಿಯಾದ ತಾಯಿಯ ಕೃಪಾ ಕಟಾಕ್ಷದ ಆ ಕಿರಣ ಮಾತ್ರದಿಂದ ಅವಳು ಏನೇನ್ ಮಾಡಿದಾಳೆ? ಕಾಮಾಕರ್ಷಿಣಿ, ಬುದ್ಧ್ಯಾಕರ್ಷಿಣಿ, ಅಹಂಕಾರಾಕರ್ಷಿಣಿ, ಶಬ್ದಾಕರ್ಷಿಣಿ, ಸ್ಪರ್ಶಾಕರ್ಷಿಣಿ, ರೂಪಾಕರ್ಷಿಣಿ, ರಸ ಈ ಎಲ್ಲ ಆಗಿದ್ದಾಳೆ. ಅದ್ರ ಮೂಲಕ ಅವಳು ಏನು ಮಾಡ್ತಾ ಇದ್ದಾಳೆ? ಎಲ್ಲ ಸರ್ವ ರಕ್ಷಾಕರಿ, ಎಲ್ಲರ ರಕ್ಷಣೆಯನ್ನ ಮಾಡ್ತಾ ಇದ್ದಾಳೆ. ಆದ್ರಿಂದಲೇ ಅಲ್ಲಿ ಅವಳು ಏನೇನ್ ಮಾಡಿದಾಳೆ? ಅವರು ಬಯಸಿದ್ದನ್ನೆಲ್ಲ ಸರ್ವಾರ್ಥ ಸಾಧಕಳಾಗಿ, ಜೀವಿಗಳು ಬಯಸಿದ್ದೆಲ್ಲ ಭೂಮಿಯಲ್ಲಿದೆ ತಾನೆ, ಯಾವುದು ಭೂಮಿಯಲ್ಲಿಲ್ಲ? ಎಲ್ಲಿ? ಎಲ್ಲವೂ ಕೂಡ ಇಲ್ಲಿದೆ. ಸರ್ವಾರ್ಥ ಸಾಧಕಳಾಗಿದ್ದಾಳೆ, ಸರ್ವ ಸೌಭಾಗ್ಯದಾಯಕಳಾಗಿದ್ದಾಳೆ. ಆದ್ರಿಂದಲೇ ನಾವು ಸಂಕಲ್ಪ ಮಾಡುವಾಗ ಅದೇ ತಾನೇ ಹೇಳ್ತೇವೆ, ಎಲ್ಲ ರೀತಿಯಿಂದ ಸಕಲ ಸೌಭಾಗ್ಯ ಪ್ರಾಪ್ತ್ಯರ್ಥಂ, ಸತ್ಸಂತಾನ ಸೌಭಾಗ್ಯ ಫಲ ಸಿದ್ಧ್ಯರ್ಥಂ ಹಾಗೆಲ್ಲ ಹೇಳುವಾಗ ಅದನ್ನೆಲ್ಲ ಕೊಡೋರು ಯಾರು? ಆ ಪರಮಾತ್ಮ. ಯಾತಕ್ಕೆ ಕೊಡ್ತಾನೆ? ತಾನು ಹುಟ್ಟಿಸಿದ ಜೀವ ಸಂರಕ್ಷಿತವಾಗಕ್ಕೆ, ಸುರಕ್ಷಿತವಾಗಿರಕ್ಕೆ. ಅದು ತಾನು ಸಂರಕ್ಷಿತ ಸುರಕ್ಷಿತ ಆದ್ಮೇಲೆ ಅದನ್ನೇನ್ ಮಾಡಬೇಕು? ಹಂಚಬೇಕು, ಕೊಡಬೇಕು. ಯಾರು ಕೂಗುತ್ತಾರೆ, ಕೂಗು ಕೊಟ್ಟಿರೋದು ಅದಕ್ಕೆ. ಭವತಿ ಭಿಕ್ಷಾನ್ ದೇಹಿ ಅಂತ ಕೂಗಿದಾಗ ಆ ಕೂಗಿದ ಜೀವಕ್ಕೆ ಕೊಡಬೇಕು. ಆ ಕೊಡುವುದನ್ನ ಕೂಡ ಗೋಪ್ತ್ರಿ ಎನ್ನುವುದರಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಗೋ ಅಂದಾಗ ಮಾತು, ಗೋ ಅಂದಾಗ ಕಿರಣ. ಕೇವಲ ಒಂದೊಂದು ಕಿರಣ. ಒಂದು ಕಿರಣ ಸೂರ್ಯ, ಸೂರ್ಯ ಇಲ್ಲದೆ ಇದ್ರೆ ನಮ್ಮ ಬದುಕಿದೆಯಾ? ಒಂದು ಕಿರಣ ಚಂದ್ರ, ಅದಿಲ್ಲದೆ ಇದ್ರೆ ನಮ್ಮ ಬದುಕಿದೆಯಾ? ಒಂದು ಕಿರಣ ಅಗ್ನಿ, ಅದಿಲ್ಲದೆ ಇದ್ರೆ ನಮ್ಮ ಬದುಕಿದೆಯಾ? ಸೂರ್ಯ ಚಂದ್ರ ಇದ್ದಾರೆ, ಅಗ್ನಿ ಇಲ್ಲ ಅಂದ್ರೆ ನಾವೆಲ್ಲಿರ್ತೀವಿ? ಅಗ್ನಿ ಅಂದ್ರೆ ಏನು? ಹಸಿ ಮಾಂಸ ತಿಂದ್ರಾಯ್ತು,
ಇದು ಕಾಡು ಜನರು ಇರ್ತಿರ್ಲಿಲ್ವಾ? ಏನು ಪೇಲಿಯೋಲಿಥಿಕ್ಕು ಏನೂ ಲಿಥಿಕ್ ಅಲ್ಲದೆ ಇರೋ ಏಜ್ಗಳಲ್ಲಿದ್ದಂತ ಇವ್ರು ಇರ್ಲಿಲ್ವಾ? ಬಡಿತಿದ್ರು, ಪ್ರಾಣಿಗಳನ್ನ ನುಂಗ್ಕೋತಿದ್ರು. ಆದ್ರೆ ಇಲ್ಲಿ ಅಗ್ನಿ ಇರ್ಬೇಕಲ್ಲ. ಇಲ್ಲಿ ಅಗ್ನಿ ಇಲ್ಲ ಅಂದ್ರೆ ಜೀರ್ಣ ಆಗೋದೆಲ್ಲಿ ಅಲ್ವೇ? ಜಾಠರಾಗ್ನಿ ಇರ್ಬೇಕು. ಅಹಂ ವೈಶ್ವಾನರೋ ಭೂತ್ವ, ಆ ಅಗ್ನಿನೇ ಇಲ್ಲ ಅಂದ್ರೆ ಬೇರೆ ನೀವು ಬೇಯಿಸ್ಲಿಲ್ಲ, ಇಲ್ಲಿ ಬೇಯಬೇಕಲ್ಲ. ಆದ್ದರಿಂದ ಅಗ್ನಿ ಅನ್ನೋದು ಕೂಡ ಅಷ್ಟೇ ಪ್ರಧಾನ. ಆದ್ರಿಂದ ಗೋ ಅಂದ್ರೆ ಕಿರಣ. ಆ ಕಿರಣಗಳ ಮೂಲಕ, ಈ ಚಂದ್ರ ಸೂರ್ಯ ಅಗ್ನಿಗಳ ಮೂಲಕ ಏನೇನೆಲ್ಲ ಮಾಡ್ತ ನೋಡಿ. ಗೋವಿಂದ ಅನ್ನುವಾಗ ಎಷ್ಟು ವಿಸ್ತಾರವಾಗಿ ವಿಚಾರಗಳಿದೆ. ಆದ್ರಿಂದ ಧನಧಾನ್ಯಾದಿಗಳನ್ನ ಕೊಡುವುದರ ಮೂಲಕ, ಸಸ್ಯ ಸಮೃದ್ಧಿಯನ್ನ ಕೊಡುವುದರ ಮೂಲಕ, ಚಂದ್ರ ಸೂರ್ಯ ಅಗ್ನಿಗಳ ಮೂಲಕ, ಚಂದ್ರ ಸೂರ್ಯಾದಿಗಳಿಂದೇನಿದೆ? ಋತು ಪರಿವರ್ತನೆ ಇದೆ. ಒಂದೇ ಋತು ಇದ್ಬಿಟ್ರೆ ನಾವು ಬದುಕಕ್ಕಾಗತ್ತಾ? ಸದಾ ಬೇಸಿಗೆ ಸಾಧ್ಯ ಇಲ್ಲ, ಸದಾ ಚಳಿ ಸಾಧ್ಯ ಇಲ್ಲ. ಎಲ್ಲಕ್ಕೆ ಹೆಂಗೆ ನೋಡಿ, ಸೃಷ್ಟಿಯನ್ನ ಕಣ್ಣು ತೆರೆದು ನೋಡಿದರೆ ಎಲ್ಲೆಲ್ಲೂ ರಕ್ಷಣೆ ಇಲ್ಲದ ಜಾಗನೇ ಇಲ್ಲ. ಆದ್ರಿಂದ ಗೋಪ್ತ್ರಿ ಗೋವಿಂದ ರೂಪಿಣಿ. ಗೋವಿಂದ ಅಂದಾಗ ತನ್ನ ಕಿರಣಗಳ ಮೂಲಕ, ತನ್ನ ಕರುಣಾಮಯ ಕಿರಣಗಳ ಮೂಲಕ, ತಾನು ಸೃಷ್ಟಿಸಿದ ಜೀವಿಗಳ ಸಂರಕ್ಷಣೆ ಮಾಡಬೇಕು ಅನ್ನುವ ಮೊದಲ ಕಾಮ ಸಂಕಲ್ಪದ ಮೂಲಕ ಎಲ್ಲ ಜೀವಿಗಳ ಸಂರಕ್ಷಣೆಯನ್ನ ಮಾಡುವ ಹೊಣೆಯನ್ನ ಹೊತ್ತು, ಆಯಾ ಜೀವಿಗೆ, ಈಗ ನನಗೆ ಅನ್ನ ಬೇಕು, ನಾವು ಹಾವಿಗೆ ಅನ್ನ ಇಟ್ರೆ ತಿನ್ನತ್ಯಾ? ಅದಕ್ಕೇನೋ ಬೇರೆ ಕೊಡ್ಬೇಕು ತಾನೆ. ಹುಲಿಗೆ ಅನ್ನ ಕೊಟ್ರೆ ತಿನ್ನತ್ಯಾ? ಅದರಿಂದ ಅವರವರಿಗೆ ಬೇಕಾದ ಆಹಾರವನ್ನು ನಿರ್ಮಾಣ ಮಾಡಬೇಕಲ್ಲ. ಹಕ್ಕಿಗೆ ಕಾಗೆ ಬೇಕಾದ್ರೆ ತಿನ್ನಬಹುದು, ಎಲ್ಲ ಹಕ್ಕಿಗೂ ಅನ್ನ ಆಗಲ್ಲ. ಆದ್ರಿಂದ ಅವರವರಿಗೆ ಬೇಕಾದಂಥ ಅನ್ನದ ವ್ಯವಸ್ಥೆ ಎಲ್ಲವನ್ನ ಮಾಡುವಂಥ ಆ ಮಾಯಾ ಸ್ವರೂಪಿಣಿ ಮಹಾತಾಯಿ ಇದ್ದಾಳಲ್ಲ, ಅವಳು ಗೋಪ್ತ್ರಿ ಗೋವಿಂದ ರೂಪಿಣಿ. ಗೋವಿಂದ ರೂಪಿಣಿಯಾಗಿ ಗೋಪ್ತ್ರಿ, ಗುಪ್ ರಕ್ಷಣೆ. ಯಾವ ರೀತಿಯಿಂದ ರಕ್ಷಿಸೋದು? ಶರೀರ ರಕ್ಷಣೆ, ಇಂದ್ರಿಯಗಳ ರಕ್ಷಣೆ. ಅಂದ್ರೆ ಕಣ್ಣು ಕಿವಿ ಮೂಗುಗಳು ಕೂಡ ಭದ್ರವಾಗಿರ್ಬೇಕು. ಅದಕ್ಕೆ ವಿಷಯ ಕೊಡ್ಬೇಕು ತಾನೆ. ಕಣ್ಣು ಕಿವಿ ಮೂಗಿಗೆ ಊಟ ಕೊಡದೇ ಇದ್ರೆ ಅದೆಲ್ಲಿ ಬದುಕುತ್ತೆ? ಆದ್ರಿಂದ ಅದನ್ನು ಕೊಟ್ಟು, ಹಾಗಾಗಿ ಶರೀರಗಳ, ಇಂದ್ರಿಯಗಳ, ಮನಸ್ಸಿನ, ಬುದ್ಧಿಯ ಎಲ್ಲ ರೀತಿಯ ರಕ್ಷಣೆಗೆ ಕಾರಣಕರ್ತಳಾಗಿ, ಮನಸ್ಸಿನ ರಕ್ಷಣೆಗೆ ಸತ್ಸಂಗಾದಿಗಳನ್ನ, ಸದಾಚಾರಗಳನ್ನ, ಸನ್ನಡತೆಯನ್ನ, ಹಾಗೆ ರಾಮಾಯಣ ಭಾರತಾದಿ ಕೃತಿಗಳನ್ನ, ವೇದಾದಿಗಳನ್ನ ಇವೆಲ್ಲ ಕೊಟ್ಟಿದ್ದಾಳೆ. ಅದರ ಮೂಲಕ ಬುದ್ಧಿಯಲ್ಲಿ ಪ್ರಬುದ್ಧತೆ ಬಂದು, ಆ ಜ್ಞಾನದಿಂದ ತಾನು ಈ ಪ್ರಪಂಚದಲ್ಲಿ ಹರಡಿರುವ ಎಲ್ಲದರಲ್ಲಿ ದೇವರು 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 ಅಂತ ಕಾಣುವಂಥ ಜ್ಞಾನ ಬಂದಾಗ್ಲೇ ಏನು? ಸರ್ವ ವಿಚಾರ ವೈಶಾರದ್ಯೆ ಅಂಥ ಒಂದು ಋತಂಭರ ಪ್ರಜ್ಞಾಗಿ ಆಗುವುದಕ್ಕೆ ಬೇಕಾದ ಬುದ್ಧಿ ಸಂಪನ್ನತೆ, ಜ್ಞಾನ ಸಂಪನ್ನತೆ. ಆ ರೀತಿಯಲ್ಲಿ ಎಲ್ಲವನ್ನ ರಕ್ಷಿಸ್ತಾ ಇರುವವಳು ಗೋವಿಂದ ರೂಪಿಣಿ. ಗೋಪ್ತ್ರಿ ಆದಾಗ ತಾಯಿ ಅಂದ್ರೆ ಈಗೇನಾಯ್ತು? ಇರೋದು ಒಬ್ಳೆ ಏನಾದ್ಲು? ಕಾಮ ಆದಾಗ, ಅಹಂ ಬಹುಸ್ಯಾಂ ಅನ್ನುವುದು ಬಂದಾಗ ಅವಳು ಬ್ರಹ್ಮ ಆದ್ಲು. ಆಗ್ಲೇ ಅವಳಿಗೆ ಅಂದ್ರೆ ಸೃಷ್ಟಿಕರ್ತರಿ ಆದ್ಲು. ಆಗ ಅವಳ ಹೆಸರಿಗೆ, ಅವಳಿಗೆ ಬ್ರಹ್ಮ ಎನ್ನುವ ರೂಪ, ಅವಳಿಗೆ ಹೆಸರು ಬ್ರಹ್ಮ. ಈಗ ಸೃಷ್ಟಿ ಮಾಡಿಬಿಟ್ಟು ಬಿಟ್ಬಿಡಕ್ಕಾಗಲ್ಲ, ರಕ್ಷಣೆ ಮಾಡಬೇಕು. ಹಾಗೆ ತಾನು ರಕ್ಷಣೆ ಮಾಡಬೇಕು ಅನ್ಕೊಂಡಾಗ ಅವಳು ಗೋಪ್ತ್ರಿ ಆದ್ಲು. ಗೋಪ್ತ್ರಿ ಆದಾಗ ಅವಳ ರೂಪ ಯಾವುದು? ಗೋವಿಂದ. ಅವಳ ಹೆಸರೇನು? ಗೋವಿಂದ. ಅದರಿಂದ ಗೋವಿಂದ ರೂಪಿಣಿ. ಮುಂದಿನ ನಾಮ ಸಂಹಾರಿಣಿ ರುದ್ರ ರೂಪ. ಅದನ್ನು ನಾವು ಮುಂದಿನ ವಾರ ನೋಡೋಣ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते।